ಮನಸ್ಸಿನ ಬಗ್ಗೆ ಮಾತಾಡ್ಬೇಕು ಅಂತ ಪ್ರತಿಯೊಬ್ಬರೂ ಮನಸ್ಸೇ ಮುಖ್ಯ ಎಲ್ಲಕ್ಕೂ ಕಾರಣ ಅಂತ ನನ್ಗೆ ಅನ್ನಿಸ್ತು. ಆದ್ರೂನು ಪರಮಾತ್ಮನ ಇಚ್ಛೆ, ನಮ್ದೇನು ಇಲ್ಲ, ಎಲ್ಲ ಪರಮಾತ್ಮನ ವಾಕ್ಯ ಅಲ್ವಾ. ನಾವು ನೆಪ ಮಾತೃಗಳು, ಎಲ್ಲ ಪರಮಾತ್ಮ ಇಚ್ಛೆನೇ ನಡೆಯೋದು. ಇವತ್ತು ಈ ಟೈಮ್ ಇಲ್ಲಿ ಕ್ಲಾಸ್ ಕೊಡ್ಬೇಕು ಅನ್ನೋದು ಆ ಶುದ್ಧ ಪರಬ್ರಹ್ಮ ಚೈತನ್ಯದ ಒಂದು ಸಂಕಲ್ಪ ಅಷ್ಟೇ ಅಲ್ವಾ. ನಾವೆಲ್ಲ ಅವ್ರು ಹೇಳ್ದಂಗೆ ಕೇಳ್ದಲ್ವಾ ಅಂತ ಹೇಳ್ತಾ ಇಲ್ಲಿ ಯೂಟ್ಯೂಬ್ ಜೂಮ್ ಎಲ್ಲ ಅಮೃತಾತ್ಮಗಳು ವಂದನೆಗಳು. ಇವಾಗ ಬದಲಿಗೆ ಮನಸ್ಸಿನ ಬಗ್ಗೆ ಮುಂಚೆ 24 ತನ್ಮಾತ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. 24 ತನ್ಮಾತ್ರೆಗಳು ಯಾಕೆ ಹೇಳ್ತೇವೆ ಅಂದ್ರೆ ಅದರಿಂದನೇ ಸ್ಟಾರ್ಟ್ ಆಗೋದು ಮನಸ್ಸು ಅನ್ನೋದು. ಅದಕ್ಕೆ ಫಸ್ಟು 5 ಕರ್ಮೇಂದ್ರಿಗಳು, ತನ್ಮಾತ್ರೆಗಳು ಅಂದ್ರೆ 24 ಬರ್ತವೆ ಮಾಸ್ಟರ್ಸ್. ನನಗೆ ಫಸ್ಟ್ ಧ್ಯಾನ ಮಾಡ್ತಾ ಇದ್ದೆ ಮಾಸ್ಟರ್ ನಾನು. ನಮ್ದು ಉತ್ತರಳ್ಳಿ, ಬ್ಯಾಂಗ್ಳೂರು. ನನ್ನ ಹೆಸರು ಸುಜಾತ ಮುಗುದ ಅಂತ. ಮುಗುದ ಸುಜಾತನ ಅದು ಅನ್ಬೋದು. ಅದನ್ನ ನನಗೆ ನಾನು 14-15 ವರ್ಷ ಧ್ಯಾನ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಮೇಡಮ್. ಎಸ್ ಮಾಡಿ ಮ್ಯಾಮ್. ನಾನು 15 ವರ್ಷ ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನ ಮಾಡ್ತಾ ಇದ್ದೆ, ಅದ್ರಲ್ಲೇ ಇದ್ವಿ. ಆದ್ರೆ ನನಗೆ ಆತ್ಮಜ್ಞಾನದ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಧ್ಯಾನ ಮಾಡೋದು ಮತ್ತು ತುಂಬಾ ಧ್ಯಾನ ಮಾಡ್ತಾ ಇದ್ವಿ, ಅದೆಲ್ಲಾನು ಪರಿಚಯ ಆಗಿದೆ. ಇದ್ರಲ್ಲಿ ಇನ್ನ ಏನು ಇದೆ, ಇದ್ರಲ್ಲಿ ಇನ್ನ ಏನು ಇದೆ ಅಂದಾಗ ವಿಜಯಕಾಂತ್ ಸರ್ ನಮ್ಗೆ ಗುರುಗಳಾಗಿ ಸಿಕ್ಕಿದ್ರು. ತುಂಬಾ ಆತ್ಮಜ್ಞಾನ ನಮ್ಗೆ ಬೋಧನೆ ಹೇಳ್ಕೊಟ್ರು ಅವ್ರು. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ರು ವಿಜಯಕಾಂತ್ ಸರ್ಗೆ. ಆಮೇಲೆ ತುಂಬಾ ಜನ ಇನ್ನ ಅವರು ಅಂದ್ರಿಂದ ಒಬ್ಬೊಬ್ರೊಬ್ರು ತುಂಬಾ ಜನ ಸಿಕ್ಕಿದ್ರು. ಆದ್ರೆ ನಮ್ಗೆ ಆತ್ಮಜ್ಞಾನ ಬಗ್ಗೆ ಇದು ಇನ್ನ ಇದೆ ಮೇಡಮ್, ಇದ್ರೊಳಗೆ ಇನ್ನ ನೀವು ಕಲಿಬಹುದು ಅಂತ ಹೇಳಿದ್ದು ವಿಜಯಕಾಂತ್ ಸರ್. ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ರು. ನಮ್ಗೆ ಇದ್ರ ಬಗ್ಗೆ ಯಾವ್ದು ಗೊತ್ತಿರ್ಲಿಲ್ಲ ಮಾಸ್ಟರ್ಸ್. ಧ್ಯಾನ ಮಾಡೋದು ಮಾಮೂಲಿ 3 ಗಂಟೆ 4 ಗಂಟೆ 5 ಗಂಟೆ 10 ಗಂಟೆ ಧ್ಯಾನ ಮಾಡಿದೆ ನಾನು. ಮಾಡೋದು ಮಾಮೂಲಿ ಕೆಲಸ ಅಷ್ಟೇ, ಇದ್ರಲ್ಲೇ ಇದ್ದಿದ್ದು. ಇದ್ರಲ್ಲಿ ಏನು ಇದೆ ಅಂದಾಗ ಅವ್ರು ಸಿಕ್ಕಿರೋದು ಮಾಸ್ಟರ್ ನಮ್ಗೆ. ಇವಾಗ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ ಮಾಸ್ಟರ್. ಮನಸ್ಸಿನ ಬಗ್ಗೆ ಅದು 24 ತನ್ಮಾತ್ರೆಗಳಿರ್ತವೆ. ಬೇಸಿಕ್ ಮಾಸ್ಟರ್ ಇದು. ಇದನ್ನ ಧ್ಯಾನ ಮಾಡೋ ಪ್ರತಿಯೊಬ್ರು ತಿಳ್ಕೊಬೇಕು ಅನ್ನೋದು ಅವ್ರು ಹೇಳಿದ್ರು. ನಾವು ತಿಳ್ಕೊಳಿದ್ವಿ, ನೀವು ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಅದನ್ನ ಒಂದ್ಸತಿ ನಿಮ್ಗೆ ಹೇಳೋಣ ಅಂತ ಅನ್ನಿಸ್ತು ಮಾಸ್ಟರ್, ಹೇಳ್ತಾ ಇದ್ದೀನಿ. ಯಾವತ್ತಾಗ್ಲೂ 24 ತನ್ಮಾತ್ರೆಗಳು ಇರ್ತಾರೆ. 24 ತನ್ಮಾತ್ರೆಗಳು ಅಂತಾರೆ. ಅದ್ರಲ್ಲಿ ಏನೇನ್ ಅಂತಾರೆ ಅಂದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪಂಚಭೂತಗಳು, 5 ಮಹಾಪ್ರಾಣ ವಾಯುಗಳು, 4 ಅಂತಃಕರಣಗಳು. ಇದು ಮಾಸ್ಟರ್. 5 ಕರ್ಮೇಂದ್ರಿಯಗಳೆಂದರೆ ಕೈ ಕಾಲು, ತಲೆ, ಮಲದ್ವಾರ, ಗುದದ್ವಾರ, ಬಾಯಿ. ಇದು ಕರ್ಮೇಂದ್ರಿಯಗಳು ಮಾಸ್ಟರ್ ಇವೆಲ್ಲ. 5 ಜ್ಞಾನೇಂದ್ರಿಯಗಳೆಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಪಂಚಭೂತಗಳೆಂದರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಮಾಸ್ಟರ್. 4 ಮಹಾಪ್ರಾಣ ವಾಯುಗಳೆಂದರೆ 5 ಮಹಾಪ್ರಾಣ ವಾಯುಗಳೆಂದರೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. 4 ಅಂತಃಕರಣಗಳು ಮಾಸ್ಟರ್. ಇದು ಬರ್ಬೇಕು ಅಂತ, ಬೇಸಿಕ್ ಬರ್ಬೇಕು ಅಂತ ಅವನ್ನೆಲ್ಲ ಹೇಳ್ಕೊಂಡ್ ಬಂದೆ ಮಾಸ್ಟರ್. ಚಿತ್ತ, ಬುದ್ಧಿ, ಮನಸ್ಸು, ಅಹಂ ತತ್ವ ಇವೆಲ್ಲ ಸೇರಿ 24 ಆಗ್ತವೆ. ಜೀವಾತ್ಮನೇ 25 ಮಾಸ್ಟರ್. ಅದಕ್ಕೆ ಇದ್ರಲ್ಲೇ ಇರೋದು ಮಾಸ್ಟರ್ ನಮ್ದೆಲ್ಲ. ಮನಸ್ಸು ಅಂದ್ರೆ ಆತ್ಮನ ಅತೀಂದ್ರ ಶಕ್ತಿ ಮಾಸ್ಟರ್. ನಾವು ಮೊದಲಿಗೆ ನಮ್ಗೆ ಗೊತ್ತಿರೋದು ಏನ್ ಗೊತ್ತಾ, ಫಸ್ಟ್ ನಾವು ಏನ್ ಮಾಡಿದ್ರು ಮನಸ್ಸು ಅನ್ನೋದು ತುಂಬಾ ಅಗಾಧವಾದ ಒಂದು ಶಕ್ತಿ ಮಾಸ್ಟರ್. ಅದು ಅಂದ್ರೆ ಆತ್ಮನ ಅತೀಂದ್ರ ಶಕ್ತಿನೇ ಮನಸ್ಸು ಮಾಸ್ಟರ್. ಯಾಕೆ ಗೊತ್ತಾ, ಮನಸ್ಸು ನಾವೇನೇನೋ ಅನ್ಕೊಂತಿರ್ತೀವಿ ಮಾಸ್ಟರ್ಸ್. ಅದು ಮೆದುಳು ಅನ್ಕೊಂತೀವಿ, ಅಲ್ಲ. ಅದು ನಮ್ಮ ಜೀವಕಣಗಳಿಗೆ ಆಕಾರ ಇದೆ ಮಾಸ್ಟರ್. ಆದ್ರೆ ಮನಸ್ಸಿಗೆ ಆಕಾರ ಇಲ್ಲ, ಭಾವನೆ ಇದೆ ಅಷ್ಟೇ. ಆ ಭಾವನೆಯಿಂದ ನಾವ್ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಮಾಸ್ಟರ್. ಅದು ಶಂಕರಾಚಾರ್ಯ ಹೇಳಿದಾರೆ ಮಾಸ್ಟರ್, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ. ಅಂದ್ರೆ ನಮ್ಗೆ ನೋಡೋದೆಲ್ಲ ಸತ್ಯವಾಗಿ ಕಾಣಿಸುತ್ತೆ, ಆದ್ರೆ ಅದು ಚಲನೆ ಇರಲ್ಲ. ಇವಾಗ ಬ್ರಹ್ಮ ಸತ್ಯ ಅಂದ್ರೆ ಆತ್ಮನೇ ಮಾಸ್ಟರ್ ಸತ್ಯ. ಜಗತ್ ನಿತ್ಯ ಅಂದ್ರೆ ತೋರ್ಸುತ್ತೆ, ಎಲ್ಲ ತೋರಿಸಿ ಮರೆಯಾಗುತ್ತೆ ಮಾಸ್ಟರ್. ಅದು ಏನು ಜಗತ್ತು, ಆ ಜಗತ್ನೊಳಗೆ ಒಡಂಬಡವಾಗಿರೋದೇ ನಮ್ಮ ಮನಸ್ಸು ಮಾಸ್ಟರ್. ಮನಸ್ಸು ಅಂದ್ರೆ ಕರ್ತೃ ಅಂತಾರೆ ಮನಸ್ಸನ್ನ, ಆಮೇಲೆ ಜೀವನು ಅಂತಾರೆ, ಜೀವಾತ್ಮನು ಅಂತಾರೆ. ಅದೇ ಜೀವಾತ್ಮ ಕರ್ತೃ ಮನಸ್ಸು ಅಂದ್ರೆ ಒಂದೇ ಮಾಸ್ಟರ್. ಅದಕ್ಕೆ ಶಕ್ತಿ ಕೊಡದೆ
ಆತ್ಮ. ನಮ್ಮ ಮನಸ್ಸಿಗೆ ಆಕಾರವಿಲ್ಲ ಮಾಸ್ಟರ್, ಆಕಾರವಿಲ್ಲ. ಅದಕ್ಕೆ ಅಂದ್ರೆ ಭಾವನೆ ಇದೆ. ಮನಸ್ಸು ನಾವು ಮನಸ್ಸು ಮನೋಮಯ ಕೋಶದಲ್ಲಿ, ಮನೋಮಯದಲ್ಲಿದೆ ಮನಸ್ಸು, ಅಂದ್ರೆ ಭೌತಿಕದಲ್ಲಿ. ಆದ್ರೆ ಅದಕ್ಕೆ ಶಕ್ತಿ ನೀಡೋದೇ ಆತ್ಮ ಮಾಸ್ಟರ್. ಅತ್ಯುತ್ತಮ. ನಾವು ಅನ್ಕೊಂತೀವಿ ಮಾಸ್ಟರ್, ನಮ್ದು ಅದೇ ನಮ್ಗೆ ಭೌತಿಕವಾಗಿ ನಮ್ಗೆ ಏನು ಗೊತ್ತಿರಲ್ಲ. ಏನ್ ಮಾಡ್ಬೇಕು, ಯಾವ್ದ್ ಮಾಡ್ಬೇಕು ಅಂತ ಯಾವ್ದು ಗೊತ್ತಿರಲ್ಲ ಮಾಸ್ಟರ್. ಆದ್ರೆ ಮನಸ್ಸು ತುಂಬಾ ಅದ್ಭುತವಾಗಿ ನಮ್ಗೆ ಎಲ್ಲ ನಾವು ಮಾಡ್ಬೇಕಾದ್ರೆ ಮನಸ್ಸಿಂದನೇ ಮಾಸ್ಟರ್. ಮನಸ್ಸು ಬಿಟ್ರೆ ಯಾವ್ದು ಮಾಡಕ್ಕಾಗಲ್ಲ. ಪ್ರತಿ ಒಂದು ಮಾಡೋದು ಮನಸ್ಸಿನಲ್ಲೇ. ಮನಸ್ಸಿನ ಮೂಲನೇ ಆತ್ಮ ಮಾಸ್ಟರ್. ನಾವು ಇವಾಗ ಮನಸ್ಸು, ನಾವು ಯಾವಾಗ ಮನಸ್ಸು ನಾವು ತದೇ, ಇವಾಗ ಜಿಡ್ಡು ಕೃಷ್ಣಮೂರ್ತಿ ಸರ್ ಹೇಳ್ತಾರೆ, ನಾವು ಮನಸ್ಸಲ್ಲಿ ಆಲೋಚನೆ ಬಂದಾಗ, ಭಯ ಬಂದಾಗ, ಆಮೇಲೆ ತುಂಬಾ ಕೆಟ್ಟ ಆಲೋಚನೆ ಬಂದಾಗ ಅವ್ರೇನಂತಾರೆ, ಅದನ್ನೇ ನೀವು ಕ್ವಶನ್ ಮಾಡಿ ನೋಡ್ತಾ ನೋಡ್ತಾ ಅದೇ ಅಲ್ಲೇ ಮಾಯ ಆಗುತ್ತೆ. ನಾವ್ ಯಾವಾಗ ಭಯ ಪಟ್ಟು ಓಡೋಗ್ಬಿಡ್ತೀವಿ ಏನಾದ್ರೂ ಬಂದಾಗ. ನಾವು ಅವರು ಏನು ಅದ್ಭುತವಾಗಿ ಹೇಳ್ತಾರೆ ಜಿಡ್ಡು ಕೃಷ್ಣಮೂರ್ತಿ ಸಾರು, ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಅವರು ವಿಡಿಯೋ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಒಂದ್ಸತಿ ನೋಡಿ ಮಾಸ್ಟರ್. ಮನಸ್ಸಿನ ಬಗ್ಗೆ ಅವರು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಮಾಸ್ಟರ್. ಮನಸ್ಸಿನ ಬಗ್ಗೆ. ಮನಸ್ಸು ನಮ್ಗೆ ಇವಾಗ ಒಂದು ಭಯ ಪಡ್ತೀವಿ, ಒಂದು ಆಲೋಚನೆ, ಕೆಟ್ಟ ಆಲೋಚನೆ ಬರ್ಲಿ, ಒಳ್ಳೆ ಆಲೋಚನೆ ಬರ್ಲಿ, ನಾವ್ ಮೈನ್ ಒಳ್ಳೆ ಆಲೋಚನೆ ಬಂದ್ರೆ ಖುಷಿ ಖುಷಿ ಆಗಿರ್ತೀವಿ. ಕೆಟ್ಟ ಆಲೋಚನೆ ಬಂದ್ರೆ ನಾವು ಅದನ್ನ ತಪ್ಪಿಸ್ಕೊಳಕ್ ನೋಡ್ತೀವಿ. ತಪ್ಪಿಸ್ಕೊಳ್ಳೋಷ್ಟು ಅದಕ್ಕೆ ಶಕ್ತಿ ಬರುತ್ತೆ ಮಾಸ್ಟರ್. ಮನಸ್ಸಿನ ಬಗ್ಗೆ ನಮ್ಗೆ ತಪ್ಪಿಸ್ಕೊಂಡು ಶಕ್ತಿ ಬರುತ್ತೆ ಮಾಸ್ಟರ್. ಯಾಕೆ ಗೊತ್ತಾ ಶಕ್ತಿ ಬರೋದು? ನಾವ್ ಯಾವಾಗ ಅದನ್ನ ತಪ್ಪಿಸ್ಕೋಬೇಕು, ಅದು ತಪ್ಪಿಸ್ಕೋಬಾರ್ದು. ನಾವು ಅದನ್ನ ನಾವು ತದೇಕವಾಗಿ ಒಂದು 10 ನಿಮಿಷ ಅದನ್ನೇ ನಾವು ಪ್ರಶ್ನೆ ಮಾಡಿದಾಗ, ಏನಕ್ಕಾಯ್ತು ಈ ತರ, ಯಾವ್ದಕ್ಕಾಯ್ತು ಅಂತ ಕೇಳಿದಾಗ ಅದೇನಾಗುತ್ತೆ, ಅವಾಗ ಅಲ್ಲಿ ಅದು ನಮ್ಗೆ ಮಾಯವಾಗುತ್ತೆ ಮಾಸ್ಟರ್. ಇವಾಗ ಭಯ ಬೀಳ್ತಾ ಇರ್ತೀವಿ, ಯಾವ್ದಾನ ಒಂದು ಯಾವ್ದಾದ್ರೂ ತಗೊಳ್ಳಿ, ಅದ್ರಲ್ಲಿ ಭಯ ಪಡ್ತಾ ಇರ್ತೀವಿ. ಅದ್ ನಮ್ಮ ಮನಸ್ಸಿನ ಬಗ್ಗೆ ಯಾಕೆ ಬಂತು ಈ ಭಯ, ಏನಕ್ಕಾಗಿ ಬಂತು ಅಂದಾಗ ನಾವು ಅದ್ರಲ್ಲಿ ನೋಡ್ತಾ ನಿಂತಾಗ ಅದೇನಾಗುತ್ತೆ, ವಿಮರ್ಶೆ ಮಾಡಿದಾಗ ಅಲ್ಲಿ ಇರಲ್ಲ ಮಾಸ್ಟರ್ ಅದು. ದುಃಖ ಬರ್ಲಿ, ಏನಕ್ಕೆ ದುಃಖ ಬಂತು, ಮೂಲ ಹುಡ್ಕೋಬೇಕು. ನಾವು ಪ್ರತಿಯೊಂದಕ್ಕೂ ಮೂಲ ಹುಡುಕ್ದಾಗ ಆ ದುಃಖನೂ ಮಾಯ ಆಗುತ್ತೆ. ಮಾಯ ಆದಾಗ ಯಾವಾಗಿರುತ್ತೆ, ಸುಖ ಬರುತ್ತೆ. ಆದ್ರೆ ಅಜ್ಞಾನನೂ ಅಷ್ಟೇ ಮಾಸ್ಟರ್. ಏನಕ್ಕೆ ನಾನು ಈ ತರ ಅಜ್ಞಾನದಿಂದ ಮಾತಾಡ್ತಾ ಇದ್ದೀನಿ, ನಾನು ಯಾಕೆ ಈ ತರ ಅಜ್ಞಾನ ಬಂದಿದೆ ಅಂತ ನಾವು ಹುಡುಕ್ತಾ ಹೋಗ್ತಾ, ಹುಡುಕ್ತಾ ಹೋಗ್ತಾ ಅಜ್ಞಾನ ಮಾಯವಾದ್ರೆ ಏನಾಗುತ್ತೆ, ಜ್ಞಾನ ಉಳಿಯುತ್ತೆ ಮಾಸ್ಟರ್. ಅದಕ್ಕೆ ನಾವು ಜಿಡ್ಡು ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ, ತುಂಬಾ ಅದ್ಭುತ ಹೇಳ್ತಾರೆ ಮಾಸ್ಟರ್. ನೀವೇನಾಗ್ತಾರೆ, ಅಜ್ಞಾನ ಮಾಯವಾದಾಗ, ಜ್ಞಾನ ಉಳಿದಾಗ, ಆ ಜ್ಞಾನದಲ್ಲಿ ನೀವು ಹುಡುಕ್ತಾ ಹೋದಾಗ ನಿಮ್ಗೆ ಸಿಗದೆ ನಿಮ್ಮ ಆತ್ಮದ ಜೊತೆ. ಆತ್ಮನೇ ಮಾಸ್ಟರ್. ಮನಸ್ಸು ಅಂದ್ರು, ಜೀವಾತ್ಮ ಅಂದ್ರುನು, ಕರ್ತೃ ಅಂದ್ರುನು ಆತ್ಮನೇ ಮಾಸ್ಟರ್. ಆತ್ಮನ ಪ್ರತಿ ಶಕ್ತಿಗಳಿವೆ ಎಲ್ಲ. ನಾವು ತಿಳ್ಕೊಬೇಕಾಗಿರೋದು ಮೇನ್ ಆತ್ಮ. ಆತ್ಮನ ಬಗ್ಗೆ ತಿಳ್ಕೊಂಡ್ರೆ ಇವೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಮಾಸ್ಟರ್. ಪತ್ರಿಜಿಗಳು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಫಸ್ಟ್ ಏನ್ ಹೇಳಿದಾರೆ ಅವರು, ಫ್ರೆಂಡ್ಸ್ ಅಲ್ವಾ, ಎಲ್ಲರೂ ಫ್ರೆಂಡ್ಸ್ ಆಗಿರ್ಬೇಕು ಅಂತ ಹೇಳೋರು. ಸೆಕೆಂಡು ಮಾಸ್ಟರ್ ಆಗಿ ಅಂದ್ರೆ, ಎರಡನೇದು ಗಾಡ್ಸ್ ಅಂತ ಹೇಳಿದಾರೆ ಮಾಸ್ಟರ್. ನಿಜವಾಗ್ಲೂ ಹೇಳೋದು ರಹಸ್ಯವಾಗಿದೆ. ನಾವು ಇಷ್ಟು ವರ್ಷ ನನಗೂ ಗೊತ್ತಿರ್ಲಿಲ್ಲ. ಅದು ಏನಕ್ಕೆ ಹೇಳ್ತಾರೆ ಅಂತ ಒಂದು ತಲೆಯಲ್ಲಿತ್ತು. ಅದು ನಿಜವಾಗ್ಲೂ ನಾವು ಪರಬ್ರಹ್ಮ ಸ್ವರೂಪಗಳ ಗಾಡ್ಸೆ ಮಾಸ್ಟರ್. ಇಲ್ಲ ಪತ್ರಿಜಿಗಳು ಅಷ್ಟು ಬೇಗ ಹೇಳಕ್ ಸಾಧ್ಯನಾ ಎಲ್ಲ ದೇವರುಗಳು ಅಂತ? ನಿಜವಾಗ್ಲೂ ನಾವೆಲ್ಲರೂ ಶುದ್ಧ ಪರಬ್ರಹ್ಮ ಚೈತನ್ಯದಿಂದ ಬಂದಿರೋರೆ ಮಾಸ್ಟರ್. ಶುದ್ಧ ಪರಬ್ರಹ್ಮ ಚೈತನ್ಯನೇ ನಾವು. ಅದು ಅದ್ವೈತ, ದ್ವಂದ್ವತ್ವ ಇಲ್ಲ. ಅದಕ್ಕೆ ಅವ್ರು ಗಾಡ್ಸ್ ಅಂತ ಹೇಳಿದಾರೆ ಮಾಸ್ಟರ್. ಯಾರು ಹೇಳೋ, ಪತ್ರಿಜಿ ಗುರುಗಳು. ಅಂದ್ರೆ ಅವರು ತುಂಬಾ ಹೇಳ್ಬೇಕಾದ್ರೆ ತುಂಬಾ ಎಷ್ಟು ವ್ಯಕ್ತಿತ್ವ, ಎಷ್ಟು ದೊಡ್ಡದು ಅವ್ರಿಗೆ ಇದಿದೆ ನೋಡಿ ಮಾಸ್ಟರ್. ಅಷ್ಟು ಚೆನ್ನಾಗಿ ಹೇಳಿದ್ರೆ. ಎಲ್ಲರೂ ಗಾಡ್ಸೆ ಮಾಸ್ಟರ್. ನಾವು ಎಲ್ಲರೂ ಪರಮಾತ್ಮಗಳೇ ನಾವು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಮನಸ್ಸಿನ ಮಾಯೆ ಒಳಗೆ ಬಿದ್ದ್ಬಿಟ್ಟಿದೆ ಮಾಸ್ಟರ್. ಮಾಯೆ, ಆಮೇಲಿಂದ ಅಜ್ಞಾನ. ಈ ಮಾಯೆ ಏನ್ ಮಾಡುತ್ತೆ ಗೊತ್ತಾ, ನಾವು ತುಂಬಾ ಚೆನ್ನಾಗಿರ್ತೀವಿ, ತುಂಬಾ ಖುಷಿಯಾಗಿರ್ತೀವಿ. ಅದು ಸಾ ಆಮೇಲೆ ಏನ್ ಮಾಡುತ್ತೆ, 2 ಅವರು 3 ಅವರು, ಇದೇನು ಇಷ್ಟು ಖುಷಿಯಾಗಿದೆ, ಎಷ್ಟು ಬೇಗ ನಾವು ಅವಾಗ ಹತ್ತು ಬಿಡ್ತೀವಲ್ವಾ. ಎಷ್ಟು ಇವಾಗ ಚೆನ್ನಾಗಿದ್ದಲ್ಲಪ್ಪ, ಎಷ್ಟು ಬೇಗ ಅಳ್ತಾ ಇದ್ದಾರೆ ಅಂತ ನಮ್ಗೆ ಅದನ್ನ ಯಾಕೆ ಬಂತು, ಏನಕ್ ಬಂತು ಇದು ಅಂತ ನಾವು ಥಿಂಕ್ ಮಾಡೋ ಅಷ್ಟು ಯೋಚನೆ ಬರಲ್ಲ. ಯಾಕೆ, ನಮ್ಗೆ ಅಜ್ಞಾನ ಅಲ್ವಾ. ಅಜ್ಞಾನದಿಂದ ನಾವೇನ್ ಮಾಡಕ್ಕಾಗುತ್ತೆ, ಏನ್ ಮಾಡಕ್ಕಾಗಲ್ಲ ಮಾಸ್ಟರ್. ಅಜ್ಞಾನನೇ ಇರುತ್ತಲ್ಲಿ. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಗೊತ್ತಾ, ಇದು ವಿವೇಕಾನಂದರು, ಮನೋ ಜಗತ್ ಕಲ್ಪಿತಂ ಅಂದ್ರೆ ಈ ಮನಸ್ಸನ್ನೇ ಪ್ರತಿಯೊಂದು ಕ್ರಿಯೇಟ್ ಮಾಡುತ್ತೆ ಮಾಸ್ಟರ್. ಎಷ್ಟು ಯಾವ್ದು ಬೇಕೋ ಅದು ಹೇಳ್ದಲ್ಲ ಪತ್ರಿಜಿ, ಯುವರ್ ಕ್ರಿಯೇಟರ್ ಅಂತ ಅಲ್ವಾ. ಮನಸ್ಸು ಎಲ್ಲಿಂದ ಎಲ್ಲಿಗ್ ಬೇಕೋ ಅದು
ವಾಯುಗಿಂತ ಅತಿ ಬೇಗ ವಾಯುವಿನ ಸಂಪರ್ಕ ಹೊಂದಿದೆ ಮಾಸ್ಟರ್. ಅದಕ್ಕೆ ಪತ್ರಿಜಿ ಗುರುಗಳು ಹೇಳೋದು ಶ್ವಾಸದ ಮೇಲೆ ಗಮನ ಅಂತ. ಯಾಕಂದ್ರೆ ಆ ಮನಸ್ಸನ್ನ ತಡೆಯೋದು ನಮ್ಮ ಮೂಗಿನಲ್ವ ಗಾಳಿ ಅಂತ. ಅದು ಶ್ವಾಸ ಅಷ್ಟೊಂದು ಶಕ್ತಿ ಇದೆ ಮಾಸ್ಟರ್ ಮನಸ್ಸಿಗೆ. ಇವಾಗ ಎಷ್ಟು ಬೇಗ ನಗ್ತಾ ಇರ್ತೀವಿ ಅಷ್ಟು ಬೇಗ ಅಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ಅಜ್ಞಾನದಿಂದ ಮಾಯದಿಂದ ಮುಳುಗೋಗಿದೆ. ಇಷ್ಟಿನ ನಮ್ಮ ಮನಸ್ಸನ್ನ ಫ್ರೀಯಾಗಿ ಬಿಟ್ಬಿಟ್ಟಿದೀವಿ ಮಾಸ್ಟರ್ ನಾವು. ಫ್ರೀಯಾಗಿ ಅಂದ್ರೆ ಅದನ್ನ ನಾವೇನು ಇದ್ ಮಾಡ್ಕೊಂತ ಇಲ್ಲ. ಏನೇನು ಸಡನ್ ಆಗಿ ನಾವು ಧ್ಯಾನ ಕೂತ್ಕೊಂಡಿದ ತಕ್ಷಣ ಆಕ್ಚುವಲ್ಗೆ ಏನಾಗ್ಬೇಕು, ಆಲೋಚನೆ ರಹಿತ ಸ್ಥಿತಿ ಬರ್ಬೇಕು ಮಾಸ್ಟರ್. ಆಗುತ್ತಾ? ನಿಜ ಹೇಳಿ, ಆಗಲ್ಲ. ಇಷ್ಟು ಸಾಧನೆ ಮಾಡ್ಬೇಕಲ್ವಾ ಆಲೋಚನೆ ಸ್ಥಿತಿಗೆ ಬರ್ಬೇಕಾದ್ರೆ. ಅಮ್ಮನ ಸಾಧನೆ ಅದೇ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣನು ಹೇಳಿದ್ದಾರೆ. ಆ ಏನಂತ ಹೇಳಿದ್ರೆ ಅರ್ಜುನಂಗೆ, ಅಭ್ಯಾಸ ಮಾಡು ಅರ್ಜುನ, ಅಭ್ಯಾಸ ಮಾಡು ಅಂತ. ಎಷ್ಟು ಇವಾಗ ಋಷಿ ಮುನಿಗಳು ತಗೊಳ್ಳಿ, ಅದರಲ್ಲಿ ಎಷ್ಟು ಋಷಿ ಮುನಿಗಳು ಎಷ್ಟು ತಪಸ್ ಮಾಡ್ತಾರೆ ನೋಡಿ. ಅವರೆಲ್ಲ ಮನಸ್ಸಿನ ನಿಗ್ರಹಕ್ಕೋಸ್ಕರ ಮಾಸ್ಟರ್ ಮಾಡ್ತಾ ಇರೋದು. ಯಾಕಂದ್ರೆ ಅವರು ಮನಸ್ಸು ಅಷ್ಟೊಂದಿದ್ರೆ ತಪಸ್ಸು ಎಷ್ಟು ಬೇಗ ಆಗ್ಬೋದಲ್ಲ. ಅವರೇ ಎಷ್ಟು ವರ್ಷಾನುಗಟ್ಲೆನೆ ತಪಸ್ ಮಾಡ್ತಾ ಇರ್ತಾರೆ. ಯಾಕೆ ಇನ್ನ ಮನಸ್ಸಿದಲ್ಲ, ಆ ಮನಸ್ಸಿನ ಸ್ವಭಾವನೇ ಅಷ್ಟು ಮಾಸ್ಟರ್. ಅದು ವೇಗ, ಗಾಳಿಗಂತೆ ವೇಗ. ಈ ಅಲೆ ಸಮುದ್ರ ನೋಡಿದೀರಾ? ಸಮುದ್ರ ಅಲೆಗಳು, ಈ ಅಲೆಗಳು ಏನು ಒಂದ್ಸತಿನ ಸ್ಟಾಪ್ ಆಗ್ತಾವ ಅಲೆಗಳು. ಅಲೆಯಿಂದ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅಲೆಯಿಂದ ಅಲೆ ಬರ್ತಾನೆ ಇರುತ್ತೆ ಮಾಸ್ಟರ್ ಅಲೆಗಳು, ಅಲ್ವಾ? ಆ ಥರನೇ ಮನಸ್ಸು ಅನ್ನೋದು ಅಷ್ಟೇ ಇರುತ್ತೆ. ಆ ಮನಸ್ಸು ತಡಿಬೇಕಾದ್ರೆ ಅದ್ರ ಬೇಕಾಗಿರೋದು ಜ್ಞಾನ, ಧ್ಯಾನ. ಮನಸ್ಸು ಅಂದ್ರೆ ನೋಡಿ ಮಾಸ್ಟರ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೀತಾದೇವಿ ಅವರು ಲಂಕೆಗೆ ಹೋದ್ರು, ಅಲ್ಲೆಲ್ಲ ನೆಗೆಟಿವ್ ಭಾವನೆ ಇದ್ದಿದ್ದು. ಆದ್ರೆ ಅವರು ಅಲ್ಲಿ ಒಂದು ಫಾರ್ಮ್ ಮಾಡ್ಬಿಟ್ರು. ಏನ್ ಫಾರ್ಮ್ ಮಾಡಿದ್ರು? ಪಾಸಿಟಿವ್ನ. ಅವರು ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಇಷ್ಟು ಅದ್ಭುತವಾದ ಧ್ಯಾನ, ಮನಸ್ಸಿನ ಆತ್ಮನ ಸ್ವರೂಪನೇ ಅಲ್ಲಿ ತಂದು ನಿಲ್ಸಿದ್ರು. ಅವ್ರು ಆತ್ಮ ಸ್ವರೂಪಿಗಳು. ಯಾರ್ಯಾರು? ಸೀತಾದೇವಿ ಅವರು. ಅಷ್ಟಕ್ಕೆ ನೆಗೆಟಿವ್ ಅಲ್ಲಿ ಇದ್ದ ರಾವಣನೇ ಅವನು ನಾವು ಸ್ಟಡಿಯಾಗಿ ನಿಂತು ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಾವೇ ಆತ್ಮ ಸ್ವರೂಪಿಗಳು ಅಂತ ನಿಂತಾಗ ಯಾವ್ದು ನೆಗೆಟಿವ್ನು ಅದೇ ಮರೆಮಾಚುತ್ತೆ ಮಾಸ್ಟರ್. ನೋಡಿ ಎಷ್ಟು ಅದ್ಭುತವಾಗಿದೆ ಸೀತಾದೇವ್. ನಮ್ಗೆ ಎಷ್ಟು ಚೆನ್ನಾಗಿ ಧ್ಯಾನಕ್ಕೆ ಹೇಳ್ಕೊಡೋದು. ನಿಜವಾಗ್ಲೂ ಸೀತಾದೇವ್ ಅಂದ್ರೆ ಯಾವ ಜಾಗ ಬೇಕು ನಮ್ಗೆ ಧ್ಯಾನ ಮಾಡಕ್ಕೆ? ಜಾಗ ಅಲ್ಲ ಮುಖ್ಯ ಮಾಸ್ಟರ್. ನಮಗ್ ಬೇಕಾಗಿರೋದು ನಮ್ಮೊಳಗೆ ಮನಸ್ಸಿನ ತತ್ವನ ಅರ್ಥ ಮಾಡ್ಕೊಂಡು ಇರೋದೇ ಮಾಸ್ಟರ್ ನಮಗ್ ಬೇಕಾಗಿರೋದು. ಮನಸ್ಸು ಅಂದ್ರೇನು, ಜೀವ ಅಂದ್ರೇನು, ಆತ್ಮ ಅಂದ್ರೆ ಮೇಯ್ನು ಮನಸ್ಸಿಗೆ ಯಾರು ಕೊಡೋದು ಮಾಸ್ಟರ್ ಆಲೋಚನೆಗಳು? ಅದನ್ನ ಸ್ವಲ್ಪ ಥಿಂಕ್ ಮಾಡಿ ನೀವು, ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಮನಸ್ಸು ಯಾವ್ದು ಇಲ್ಲ ಮಾಸ್ಟರ್, ಅದು ಬರೋದು ಆಲೋಚನೆಗಳ ಆತ್ಮದ ಶಕ್ತಿಯಿಂದಾನೆ, ಅಂದ್ರೆ ಚೈತನ್ಯದ ಆತ್ಮದ ಚೈತನ್ಯದಿಂದಾನೇ ಬರೋದು. ನಮ್ಗೆ ಶುದ್ಧ ಪರಪೂರ್ಣ ಚೈತನ್ಯದಿಂದಾನೆ ಎಲ್ಲ ಆಲೋಚನೆಗಳು ಬರೋದು. ಆಲೋಚನೆ ಯಾಕೆ ಬರ್ತಾವ ಮಾಸ್ಟರ್ಸ್ ಹೇಳಿ? ನಮ್ಮ ಚಿತ್ತದೊಳಗಿರುವ ವಾಸನೆಗಳು ಗತ ಜನ್ಮದಿಂದ ಬಿಟ್ಬಿಟ್ಟಿದೆ ಮನಸ್ಸನ್ನ. ಎಲ್ಲಿಗ್ ಬೇಕಾದ್ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ನಮ್ಗೆ ಯಾಕೆ ಇವಾಗ ಒಬ್ರು ಕ್ವಶನ್ ಕೇಳ್ತಾರೆ ಅಂದ್ಕೊಳ್ಳಿ, ಯಾಕೆ ನಮ್ ಕೆಟ್ಟದೇ ಬರ್ತಾನೆ? ನಮ್ ಗತ ಜನ್ಮ ಚಿತ್ತೋದನ ಆಲೋಚನೆಗಳು ಮಾಸ್ಟರ್, ಅದು ವಾಸನೆಗಳು. ಅದರಿಂದ ಅದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇವಾಗ ಫಸ್ಟ್ ಹೇಳಿದ್ರಲ್ಲ ಧ್ಯಾನಕ್ಕಿಂತ ಮುಂಚೆ ಪೂಜೆ ಪುನಸ್ಕಾರ, ಜಪ ತಪ ಹೋಮಗಳು, ಆಮೇಲಿಂದ ಇನ್ನೊಂದೇನು ಲವ್ನೆಸ್ ಇರ್ಬೇಕು ಮಾಸ್ಟರ್. ಪ್ರತಿ ಒಂದು ನಾನು ನೀನು ಒಂದೇ ಅಂತ ನಿಂತಾಗ ಆ ಚಿತ್ತದೊಳಗಿಂತ ಯಾವಾಗ ನಮ್ಮ ಮಾಸ್ಟರ್ ಎಷ್ಟು ದೊಡ್ಡ ಅದ್ಭುತ ಗೊತ್ತಾ ಧ್ಯಾನ. ಪತ್ರಿಜಿ ನಮ್ಗೆ ಹೇಳ್ಕೊಟ್ಟು ನಿಜವಾಗ್ಲು ಮಹಾ ಅದ್ಭುತ ಕೆಲ್ಸ. ನಾವ್ಯಾಕೋದ್ರೆ ನಾವೆಲ್ಲ ಸಾಮಾನ್ಯ ಜನರು, ನಮ್ಮವರೆಗೂ ಬರ್ತಿರ್ಲಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೇನೆ ಮಾಸ್ಟರ್. ಫಸ್ಟ್ ಅಲ್ಲಿ ಒಂದು ಒಂದು ನಾರಾಯಣ ಅಂತ ಪದ ಹೇಳ್ಬೇಕಾದ್ರೆ ನಾವೆಷ್ಟೋ ಜನ್ಮದ ಅವ್ರ ಮನೆಯಲ್ಲೂ ದುಡಿಬೇಕಾಗಿತ್ತಂತೆ, ತಾವು ಗುರು ಸೇವೆ ಮಾಡ್ಬೇಕಾಗಿತ್ತಂತೆ. ಎಷ್ಟೋ ಕಷ್ಟಪಟ್ರನೆ ಎಷ್ಟು ವರ್ಷಗಳಿಗೂ ಅವಾಗ ಅವ್ರಿಗೆ ಏನನ್ನ ಹೇಳ್ಬೇಕು ಅಂದಾಗ ಒಂದ್ ಪದ ಹೇಳ್ತಿದ್ರಂತೆ ಮಾಸ್ಟರ್. ಅಷ್ಟು ಕಷ್ಟ ಪಡ್ತಿದ್ರು. ಆಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಏನಾಯ್ತು, ಸ್ವಲ್ಪ ಸರಿ ಇವಾಗ ಗುರುಕುಲಕ್ಕೆ ಹೋಗ್ಬಿಟ್ಟು ಕಲಿಬೇಕಾಗಿತ್ತು. ಆಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಏನಾಯ್ತು, ಸರಿ ಅಂದ್ಬಿಟ್ಟು ಸರಿ ನಾವ್ ಹೇಳ್ಕೊಡ್ತೀವಿ ಬರ್ರಿ ಅಂತ ಕರೆಯೋರು. ಈಗ ಕರ್ದು ಮುಂದೆ ಕೂರ್ಸ್ಕೊಂಡು ಹೇಳಿದ್ರು ಧ್ಯಾನ ಮಾಡಿ ಅಂದ್ರು ಬರೋದ್ ಕಷ್ಟ. ಅಷ್ಟು ಈಸಿಯಾಗಿ ಮಾಡ್ಕೊಟ್ಬಿಟ್ಟು ಪತ್ರಿಜಿ ಗುರುಗಳು ನಮ್ಗೆಲ್ಲರಿಗೂ, ಅಲ್ವಾ? ಇಷ್ಟು ಈಜಿ ಅಂದ್ರೆ ಧ್ಯಾನ ಮಾಡಿದ್ರೆ ಅದೇ ಮಾಡಲ್ಲ. ಯಾಕೆ ಮಾಡಲ್ಲ ಹೇಳಿ? ಗತ ಜನ್ಮದ ಸಂಸ್ಕಾರ ಓದ್ತಾನೆ ಮಾಡೋದು. ಎಲ್ಲಿ ಮಾಡ್ತಾರೆ ಧ್ಯಾನನ? ನಮ್ ಗತ ಜನ್ಮದ ತಿಳ್ಕೊಬೇಕಾದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಮಾಸ್ಟರ್ ಇರೋದು, ಅಲ್ವಾ? ಆದ್ರೆ ಮನಸ್ಸು ಬಿಡಲ್ಲ ನೋಡಿ. ಇಲ್ಲಮ್ಮ ನಮ್ಗೆ ಟೈಮ್ ಇಲ್ಲ ಅಂತಾರೆ. ಟೈಮ್ ಯಾವ್ದಕ್ ಮೇಲೆ ಮಾಸ್ಟರ್? 10 ನಿಮಿಷ ಧ್ಯಾನ ಮಾಡಕ್ ಟೈಮಾ ಹೇಳಿ? ಅದಕ್ಕೋಸ್ಕರ ಎಷ್ಟು ಆಲೋಚನೆಗಳು ಬಂದ್ರು ನಮಗ್ ಬೇಕಾಗಿರೋದು ಏನು ಹೇಳು?
ಈ ಜನ್ಮನ ಸಂ ದುಃಖ ಜನನ ಹುಟ್ಟುವುದು ಸಾಯುವುದು ಅಂದ್ರೆ ಜನಿಸುವುದು ಮರಣಿಸುವುದು ದುಃಖದಿಂದ ಹೊರಗಡೆ ಬರೋದೇ ನಮ್ದು ಮೋಕ್ಷ ಮಾಸ್ಟರ್ ಅಲ್ವಾ. ಅದಕ್ಕೋಸ್ಕರ ಎಷ್ಟು ನಾವು ಪ್ರಯತ್ನ ಪಡ್ಬೇಕು. ಅದ್ರ ಪ್ರಯತ್ನ ಎಷ್ಟು ಪಟ್ರು ಒಂದು ಆಲೋಚನೆ ಇಲ್ದಂಗ್ ಬರ್ಬೇಕಾದ್ರೆ ಒಂದೇ ಮಾರ್ಗ ಮಾಸ್ಟರ್. ಇಷ್ಟು ಆಲೋಚನೆ ಬರ್ತವೆ. ನಾವ್ ಮಾಮೂಲಿ ಮಾತಾಡ್ದಾಗ ಬರಲ್ಲ ಮಾಸ್ಟರ್. ಆದ್ರೆ ಧ್ಯಾನ ಕೂತ್ಕೊಂಡಾಗ ಒಂದು ದಿವಸಕ್ಕೆ ನಮ್ಗೆ ಆಲೋಚನೆ 60,000 70,000 ಆಲೋಚನೆಗಳು ಬರ್ತವೆ ಮಾಸ್ಟರ್. ಆದ್ರೆ ಧ್ಯಾನ ಕೂತು ಇನ್ನೂ ಜಾಸ್ತಿ ಆಗ್ತಾವಲ್ಲ ಮಾಸ್ಟರ್. ಆದ್ರೆ ಯಾಕೆಂದ್ರೆ ನಾವು ಗತ ಜನ್ಮದ್ ಮಾಸ್ಟರ್. ಗತ ಜನ್ಮದ ವಾಸನೆಗಳು ಹೋಗ್ಬೇಕು, ಚಿತ್ತದೊಳಗಿರೋದೆಲ್ಲ ಕಡಿಮೆ ಆಗ್ಬೇಕು. ಅದೇ ಅಭ್ಯಾಸ ಮಾಡ್ತಾ ಇರ್ಬೇಕು ಮಾಸ್ಟರ್. ಬರುತ್ತೆ ಅಂತ ಬಿಡಬಾರ್ದು. ನೋಡಿ ಮಾಸ್ಟರ್, ನಾವು ಅದೇ ನಾವು ಧ್ಯಾನ ಮಾಡಿದ್ರೆ ಮಾಡಲ್ಲ. ಅದೇ ಒಂದು 2 ಅವರ್ 3 ಅವರ್ ಆಗ್ಲಿ ಎಷ್ಟು ಚೆನ್ನಾಗಿ ನಾವು ಹೋಗಿ ಫಿಲಮ್ ನೋಡ್ತೀವಿ, ಎಂಜಾಯ್ಮೆಂಟ್. ಮನಸ್ಸಿಗೆ ಲಾಭ ಬರುತ್ತೆ ಅಂದ್ಕೊಳ್ಳಿ ಮಾಸ್ಟರ್. ಬನ್ನಿ ಇವತ್ತು ಅಲ್ಲಿ ಹೋಗೋಣ, ಲಾಭ ಬರುತ್ತೆ ಎಷ್ಟು ಬೇಗ ಹೋಗ್ಬಿಡುತ್ತೋ. ಲಾಭ ಬರುತ್ತಲ್ವಾ, ಅಲ್ಲಿ ಕೆಲಸ ಮಾಡೋಣ ಅಂತಾರೆ. ಅಷ್ಟು ಬೇಗ ಅದಕ್ಕೆ ಬಗ್ಬಿಡ್ತೀವೋ ನಾವು. ಧ್ಯಾನ ಮಾಡಿ ಬಗ್ಗಲ್ಲ. ಅಲ್ಲಿ ತುಂಬಾ ಲಾಭ ಲಾಭ ಅಂದ್ರೆ ಸಾಕು ಓಡೋಗ್ಬಿಡ್ತೀವಲ್ವಾ. ಅದು ನಾವು ಅದು ಮನ್ಸು ತಪ್ಪಲ್ಲ ಮಾಸ್ಟರ್, ಮಾಯೆ, ಅಜ್ಞಾನ. ನಾವು ಇಷ್ಟು ದಿನ ಬಿಟ್ಬಿಟ್ಟಿದೇವಲ್ಲ. ನಾವ್ ಎಷ್ಟು ಜನ್ಮಗಳಿಂದ ಬಂದಿದೀವಿ, ನಮಗೂ ಗೊತ್ತಿಲ್ವಲ್ಲ, ಯಾರು ಗೊತ್ತಿಲ್ಲ. ಅದಕ್ಕೆ ಅದೇನ್ ಮಾಡುತ್ತೆ, ಅದು ಗೊತ್ತಿದೆ. ಅದೇ ನಮ್ಗೆ ಯಾವ್ದು ಗೊತ್ತಿಲ್ಲ. ಸಾಕ್ಷಿಭೂತವಾಗಿ ನೋಡ್ತಾ ಇರ್ತಾನಲ್ಲ, ಅರಿವು, ಚೈತನ್ಯ, ಆತ್ಮ ಎಲ್ಲ ಗೊತ್ತಿರುತ್ತೆ. ನಾವ್ ಯಾವ್ದು ಏನ್ ಮಾಡ್ತೀವಿ, ಏನ್ ಮಾಡ್ಬಾರ್ದು ಎಲ್ಲ ಗೊತ್ತಿರುತ್ತೆ ಮಾಸ್ಟರ್. ಯಾರಿಗೆ? ಆತ್ಮಂಗೆ. ಅದಕ್ಕೆ ನಾವು ಇವಾಗ ಲಾಭ ಅಂತ ತಗೊಳ್ಳಿ, ಪ್ರತಿಯೊಬ್ಬರು ಅದಕ್ಕೆ ರೆಡಿ ಆಗಿರ್ತಾರೆ. ಆದ್ರೆ ಇದು ಧ್ಯಾನ ಮಾಡ್ದೆ ಏನ್ ಬರುತ್ತೆ? ಆರೋಗ್ಯ ಬರುತ್ತೆ ಮಾಸ್ಟರ್. ಆರೋಗ್ಯ ಯಾವಾಗ ಬರೋದು? ನಾವು ತದೇವಾಗ ಧ್ಯಾನ ಮಾಡಿದಾಗ ನಮ್ಮ ಸ್ಥಿತಿ ನಿಜವಾಗ್ಲೂ ನಿಜ ಮಾಸ್ಟರ್. ಆರೋಗ್ಯ ಬರೋದು ಪತ್ರಿಜಿಗಳು ಹೇಳಿದ್ರು, ಸತ್ಯವಾದ ಮಾತು. ಯಾವಾಗ ಬರೋದು ಆರೋಗ್ಯ ನಮ್ಗೆ? ನಾವು ಧ್ಯಾನ ಮಾಡ್ತೀವಿ, ನಮ್ಮ ನಾಡಿ ಶುದ್ಧಿ ಆಗುತ್ತೆ ಮಾಸ್ಟರ್. ಆ ನರಮಂಡಲ ಶುದ್ಧಿ ಆದಾಗ ಆ ನೋವು ಬರುತ್ತೆ ನೋಡಿ ಮಾಸ್ಟರ್. ಎಷ್ಟು ನೋವು ಬರುತ್ತೆ ಗೊತ್ತಾ? ನರಮಂಡಲದಲ್ಲಿ ಅಷ್ಟು ನೋವು ಬರುತ್ತೆ. ಆ ನೋವು ಬಂದಾಗ ಒಂದೊಂದೇ ಏನ್ ಬಂದ್ರು ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಬರ್ತಾ ಇರುತ್ತೆ. ಅಂದ್ರೆ ಒಬ್ಬೊಬ್ಬರಿಗೆ ಧ್ಯಾನ ಮಾಡ್ತೀವಿ ಬರಲ್ಲ ಅಂತಾರೆ. ಯಾಕೆ ಬರಲ್ಲ? ನಮ್ದು ಇನ್ನ ಅಲ್ಲಿ ಕರ್ಮಗಳು ಅರ್ದಿರಲ್ಲ, ವಾಸನೆಗಳು ಅರ್ದಿರಲ್ಲ. ಆಮೇಲಿಂದ ಏನಾಗುತ್ತೆ, ನಮ್ಮ ಮನಸ್ಸು ಇನ್ನ ಆಲೋಚನೆ ರಹಿತ ಸ್ಥಿತಿಗೆ ಹೋಗಿರಲ್ಲ. ಅದಕ್ಕೋಸ್ಕರ ಇನ್ನ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ ಅಷ್ಟೇ ಮಾಸ್ಟರ್. ಏನ್ ಗೊತ್ತಾ, ನಾವು ಇದನ್ನ ಹಿಡಿದ್ಮೇಲೆ ಸಾಧನೆ ಮಾಡ್ತಾನೆ ಇರ್ಬೇಕು ಮಾಸ್ಟರ್. ಅಂದ್ರೆ ಆಹಾರದಲ್ಲಿ ಪದ್ಧತಿ ಮಾಸ್ಟರ್. ನೋಡಿ, ಈಗ ಪಾನಿಪುರಿ ತಿಂತೀವಿ ರೋಡ್ ಮೇಲೆ ಅಲ್ವಾ, ಅದ್ ಯಾರೋ ಮಾಡಿರ್ತಾರೆ, ಏನು ಒಟ್ಟಿಗೆ ತಿಂದ್ಬಿಡ್ತೀವಿ. ಆಮೇಲಿಂದ ಇವತ್ತೇನೋ ಧ್ಯಾನ ಕೂತ್ಕೊಳ್ಳಿ, ಆಮೇಲೆ ಟಿವಿ ನೋಡ್ತೀವಿ, ಧ್ಯಾನ ಕೂತ್ಕೊಳ್ಳಿ. ಅದು ನೋಡಿ ಮಾಸ್ಟರ್, ಯಾವ್ದೋ ಒಂದು ಬಿಟ್ರೆ ಒಂದ್ ಸಿಗುತ್ತೆ. ಇವಾಗ ಮದುವೆ ಆಗುತ್ತೆ, ಎಕ್ಸಾಂಪಲ್ ಮಾಸ್ಟರ್. ಗಂಡ ಹೆಂಡತಿಗೆ ಮದುವೆ ಆಗುತ್ತೆ, ಎಷ್ಟು ಚೆನ್ನಾಗಿರ್ತದೆ. 1 ವರ್ಷ ಮಗು ಬರ್ಲಿ, ಸ್ವಲ್ಪ ಗಂಡನ ಸ್ವಲ್ಪ ದೂರ ಹೋಗ್ತಾರೆ. ಇದು ಅಷ್ಟೇ ಮಾಸ್ಟರ್. ಆಧ್ಯಾತ್ಮಿಕ ಅಂದ್ರೆ ಭೌತಿಕವನ್ನ ಸ್ವಲ್ಪ ದೂರ ಮಾಡ್ಬೇಕು. ಬಿಡು ಅಂತ ಪತ್ರಿಜಿಗಳೆಲ್ಲ ಯಾರು ಹೇಳಿಲ್ಲ ಮಾಸ್ಟರ್. ಆದ್ರೆ ನಮಗೆ ಮುಂದೆ ಮುಮುಕ್ಷತ್ವ ಹೊಂದಬೇಕು ಅಂದ್ರೆ, ಆತ್ಮಜ್ಞಾನ ಹೊಂದಬೇಕು ಅಂದ್ರೆ, ಆಮೇಲೆ ಈ ಜೀವಾತ್ಮನ ಪರಮಾತ್ಮಕ್ ಸೇರ್ಬೇಕು ಅಂದ್ರೆ, ಜೀವ ಬ್ರಹ್ಮೈಕೈವ ನಾಪರಹ. ಜೀವ ಬ್ರಹ್ಮೈಕೈವ ನಾಪರಹ ಅಂದ್ರೆ ಜೀವನೇ ಬ್ರಹ್ಮ ಅಂತ ತಿಳ್ಕೋಬೇಕು ಅಂದ್ರೆ ನಾವು ಭೌತಿಕನ ಸ್ವಲ್ಪ ಸರಿಸ್ಬೇಕು ಮಾಸ್ಟರ್. ಅವಾಗ ನಿಮ್ಗೆ ಭೌತಿಕ ಸರಿಸೋದೇನಾಗುತ್ತೆ, ಆಧ್ಯಾತ್ಮಿಕ ಬರುತ್ತೆ ಮಾಸ್ಟರ್ ಅಲ್ವಾ. ಅದಕ್ಕೆ ಮಾಸ್ಟರ್ ತುಂಬಾ ಅದ್ಭುತವಾಗಿ ಹೇಳಿದಾರೆ ಮಾಸ್ಟರ್ ನಮ್ಮ ಪತ್ರಿಜಿ ಗುರುಗಳು ಪ್ರತಿಯೊಂದನ್ನು. ಇನ್ನೊಂದ್ ಏನ್ ಗೊತ್ತಾ ಮಾಸ್ಟರ್, ಅದು ನಮ್ ಮನಸ್ಸಿನ ಆಹಾರ ಪದ್ಧತಿ ಅಂತ ಹೇಳ್ದಲ್ಲ, ತುಂಬಾ ಒಳ್ಳೇದು ಮಾಸ್ಟರ್ ಆಹಾರ ಪದ್ಧತಿ. ಯಾಕೆ ಗೊತ್ತಾ, ಆಹಾರ ಪದ್ಧತಿ ಮಾಡ್ಬೇಕಾದ್ರೆ ನಾವು ಅಡಿಗೆ ಮಾಡ್ಬೇಕಾದ್ರೆ ಯಾವ ಮನಸ್ಸಿಂದ ಮಾಡ್ತೀವೋ. ಇವಾಗ ಎಕ್ಸಾಂಪಲ್ ಮಾಸ್ಟರ್, ಇದಕ್ಕೆ ಒಂದು ಸಾಧು ಅವರು ಊಟಕ್ಕೆ ಹೋಗಿರ್ತಾರೆ ಒಬ್ಬ ಮನೆಯಲ್ಲಿ. ಅವರು ಪಕ್ಕ ಸಾಧುಗಳು ಮಾಸ್ಟರ್. ಊಟಕ್ಕೆ ಹೋದಾಗ ಊಟ ಮಾಡ್ತಾರ ಮನೆಯಲ್ಲಿ, ಪಕ್ಕದಲ್ಲಿ ಬೆಳ್ಳಿ ಲೋಟ ಇರುತ್ತೆ, ಅವನಿಗೆ ಗೊತ್ತಿರಲ್ಲ, ಅದನ್ನ ಹಾಕೊಂಡ್ ಬಂದ್ಬಿಡ್ತಾರೆ ಅದ್ರೊಳಗೆ. ಇದೇನಪ್ಪ ಈ ತರ ಹಾಕೊ ಬಂದ್ಬಿಟ್ಟೆ ನಾನು ಅಂತ ಮನೆಗೂ ಬೆಳಿಗ್ಗೆ ಗೊತ್ತಾಗಲ್ಲ, ಸುಮ್ನೆ ಆಗ್ತಾರೆ. ಬೆಳಿಗ್ಗೆ ಆದಾಗ ಎದ್ಬಿಟ್ಟು ಜೋಳಿಗೆ ನೋಡ್ತಾರೆ, ಇದು ಬೆಳ್ಳಿ ಲೋಟ ಯಾಕೆ ಬಂದು ಅಂತ ಅವಕ್ಕ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಅವಾಗ ಅದ್ ಬೆಳ್ಳಿ ಲೋಟ ಸಿಗುತ್ತೆ. ಆಮೇಲೆ ಬಂದ್ಬಿಟ್ಟು ನೀವೇನ್ ಕೆಲಸ ಮಾಡೋದು ಅಂತ ಕೇಳಿದ್ರೆ ನಾವು ಕಳ್ತನ ಮಾಡೋದು ಅಂತ. ನೋಡಿ ಮಾಸ್ಟರ್, ಅಲ್ಲೇ ಅವಾಗ ಗೊತ್ತಾಗ್ಬಿಡುತ್ತಲ್ವಾ ನಾವ್ ಏನ್ ಮಾಡ್ತೀವಿ ತಪ್ಪು ಅನ್ನೋದು. ಅವಾಗ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಊಟ ಪದ್ಧತಿ ತುಂಬಾ ಮುಖ್ಯ ಮಾಸ್ಟರ್. ಏನು ಗೊತ್ತಾ, ನಾವು ಒಂದು ಸ್ಟಡಿಯಾಗಿ ನಿಲ್ಲೋವರೆಗೂ ಊಟ ಪದ್ಧತಿ ಮುಖ್ಯ. ಇವಾಗ ಅದು ನಮ್ಮಲ್ಲಿ 3 ಗುಣಗಳಿದಾವೆ: ರಜೋಗುಣ, ತಮೋ ಗುಣ, ಸಾತ್ವಿಕ ಗುಣ.
ನಾವು ಅದು ಚೇಂಜ್ ಆಗ್ತಾ ಇರುತ್ತೆ. ನಾವ್ ಯಾವಾಗೂ ಸಾತ್ವಿಕ ಗುಣ ಇರೋಕೆ ಆಗಲ್ಲ. ಯಾಕಂದ್ರೆ ನಾವಿನ್ನ ಜೀವಭಾವದಲ್ಲಿ ಇದ್ದೀವಿ, ಭೌತಿಕದಲ್ಲಿದ್ದೀವಿ. ಅಷ್ಟು ಬೇಗ ಚೇಂಜ್ ಆಗಕ್ ಆಗುತ್ತಾ ಮಾಸ್ಟರ್? ನಾವು ಆಗಲ್ಲ. ಆದ್ರೆ ಅವಾಗ ನಾವು ಪರಿಶೀಲನೆ ಮಾಡ್ತಾ ಇರ್ಬೇಕು ಮಾಸ್ಟರ್. ನಾವ್ ಯಾವ ಗುಣದಲ್ಲಿ ಇದ್ದೀವಿ, ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮನ್ನ ನಾವೇ ಚೆಕ್ ಮಾಡ್ಕೋಬೇಕು. ನಿಜವಾಗ್ಲೂ ನಾವೂನು ಇದ್ರಲ್ಲಿ ಇರ್ಲಿಲ್ಲ. ಆದ್ರೆ ನಮ್ಗೆ ಈ ಜ್ಞಾನ ಹೇಳ್ಕೊಟ್ಟಿದ್ದು ವಿಜಯಕಾಂತ್ ಸರ್. ಅದನ್ನ ನನ್ನಿಂದ ಏನಾರ ತಪ್ಪದ್ ನನ್ ತಪ್ಪಾಗ್ಲಿ, ವೈಯಕ್ತಿಕವಾಗಿ ಅವ್ರ ತಪ್ಪಿಲ್ಲ. ಅದು ತುಂಬಾ ಅದ್ಭುತವಾಗಿ ಹೇಳ್ತಾರೆ ಅವ್ರ ಆತ್ಮಜ್ಞಾನನ. ನಾವು 3 ಗುಣಗಳಲ್ಲಿ ನಾವ್ ಯಾವ ಗುಣದಲ್ಲಿ ಇರ್ತೀವಿ, ನಾವ್ ಯಾವಾಗ ಏನ್ ಮಾತಾಡ್ತೀವಿ ಅಂತ ನಮ್ಮಲ್ಲಿ ನಾವೇ ಚೆಕ್ ಮಾಡ್ಕೊಂತ ಇರ್ಬೇಕು. ಊಟ ಪದ್ಧತಿ ಅಂತೀರಾ, ಮಾಡ್ಬೇಕಾದ್ರೆ ಯಾವ್ದಾದ್ರೂ ಮಾಡಿ ಊಟ ಪದ್ಧತಿ ನಾವ್ ತಿಳ್ಕೊಂಡ್ ಮಾಡಿದಾಗ ಅದೆಷ್ಟು ರುಚಿಯಾಗಿರುತ್ತಲ್ವಾ. ತಿಳ್ಕೊಂಡಿದ್ದಾಗ ಏನು ಇರಲ್ಲ ಮಾಸ್ಟರ್. ಅಷ್ಟು ಚೆನ್ನಾಗಿರುತ್ತೆ ತಿಳ್ಕೊಂಡ್ ಮಾಡಿದ್ರೆ. ಅದಕ್ಕೆ ಪ್ರತಿಯೊಬ್ರುನು ಊಟ ಪದ್ಧತಿನ ಆಚರಣೆ ಮಾಡಿದಷ್ಟು ತುಂಬಾ ಅದ್ಭುತವಾಗಿರುತ್ತೆ ಮಾಸ್ಟರ್. ಅದಕ್ಕೆ ನಾವ್ ಯಾವುದೇ ಆಗ್ಲಿ ಧ್ಯಾನ ಮಾಡ್ಕೊಂಡ್ ಮಾಡಿದ್ರುನು, ಎಲ್ಲಿ ಏನ್ ತಿಂದ್ರುನು, ಇನ್ನೊಂದ್ ಮಾಸ್ಟರ್, ನಾವು ಕಾಶಿಗೆ ಹೋಗಿದ್ವಿ. ಅರುಣ್ ಸರ್ ಕರ್ಕೊಂಡ್ ಹೋಗಿದ್ರು. ನಿಜವಾಗ್ಲೂ ಹೇಳ್ತೀನಿ ಮಾಸ್ಟರ್, ತುಂಬಾ ಅದ್ಭುತ. ಅವರು ಆತ್ಮಜ್ಞಾನಿಗಳೇ. ಅವ್ರ ಪ್ರತಿಯೊಂದು ಆತ್ಮದೇ ಕೊಡೋದಲ್ಲಿ ನಿಜವಾಗ್ಲೂ ಎಲ್ಲಾ ಕಡೆ ಹೋಗಿದೆ ನಾನುನು. ಎಲ್ಲಾ ಕಡೆ ನೋಡಿದೀವಲ್ಲ, ನಾನು ಎಲ್ಲಾ ಕಡೆ ಹೋಗ್ತಾ ಇರ್ತೀವಲ್ಲ, ಅದ್ರಲ್ಲಿ ಉಪ್ಪಿನಕಾಯಿ ಬಡ್ಸಿಲ್ಲ ಅವ್ರು. ನಾನ್ ಕೇಳ್ದೆ, ಏನ್ ಸರ್ ಉಪ್ಪಿನಕಾಯಿ ಬಡ್ಸಿಲ್ವಲ್ಲ ಅಂದ್ರೆ, ಅದು ರಜೋಗುಣ ಸೇರುತ್ತೆ ಮೇಡಮ್, ಅದಕ್ಕೆ ನಾನು ಎಲ್ಲೂ ಯೂಸ್ ಮಾಡಲ್ಲ ಅಂತಾರೆ ಮಾಸ್ಟರ್ ಅವರು. ನೀವು ಊಟದಲ್ಲಿ ಇಷ್ಟು ಸಿಸ್ಟಮ್ ಗೊತ್ತಾ ಅವರು? ತುಂಬಾ ಸಿಸ್ಟಮ್ ಮಾಡ್ತಾರ ಅವರು. ಅರುಣ್ ಕುಮಾರ್ ಸರ್. ಅದು ಎಲ್ಲಾ ಕಡೆ ಉಪ್ಪಿನಕಾಯಿ ಇರುತ್ತಲ್ವಾ, ಎಲ್ಲ ಉಪ್ಪಿನಕಾಯಿ ಹಾಕೊಂತೀವಿ ನಾವು. ನಾನು ಅದನ್ನೇ ಹೋಗಿ ಕೇಳ್ದೆ, ಏನ್ ಸರ್ ಉಪ್ಪಿನಕಾಯಿ ಹಾಕಿಲ್ವಲ್ಲ ನೀವು ಅಂದ್ರೆ, ಇಲ್ಲ ಮೇಜ ಉಪ್ಪಿನಕಾಯಿ ನಾವು ಯೂಸೇ ಮಾಡಲ್ಲ ನಮ್ಮ ಇದ್ರಲ್ಲಿ, ಅದು ರಜೋಗುಣಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ. ನೋಡಿ ಊಟದಲ್ಲಿ ಇಷ್ಟು ಇದೆ. ನಾವು ಫ್ರಿಜ್ ಅಲ್ಲಿ ಇಟ್ಕೊಂಡ್ ತಿನ್ನೋದು, ಆಮೇಲೆ ಅವೆಲ್ಲ ನಮ್ಗೆ ಮಾಸ್ಟರ್. ಧ್ಯಾನ ಕೂತ್ಕೊಂಡು ಆಲೋಚನೆಗಳು ಬರೋದು, ಇವೆಲ್ಲ ನಮ್ದೇ ಪ್ರಾಬ್ಲಮ್ ಮಾಸ್ಟರ್. ನಾವ್ ಮಾಡಿದ್ರೆ ನಮ್ದೇ ಪ್ರಾಬ್ಲಮ್ ಆಗುತ್ತೆ ಮಾಸ್ಟರ್. ಹೌದಲ್ವಾ? ಯಾವ್ದು ತಿಳ್ಕೊಂಡ್ ಮಾಡಿದ್ರೆ ತಪ್ಪಿರಲ್ಲ ಮಾಸ್ಟರ್, ತಿಳ್ಕೊಂಡಿಲ್ಲ ಅಂದ್ರೆ ತಪ್ಪಿರುತ್ತೆ. ಈ ಮನಸ್ಸು ಒಂದು ಮಾಯಾಂಬುರುಗ ಮಾಸ್ಟರ್. ಯಾವಾಗ ಯಾವ ಟೈಮ್ಗೆ ಯಾವ ತರ ಅದಿರೋದೇ ಆ ತರ ಮಾಸ್ಟರ್. ಅದನ್ನ ಆದ್ರೆ ಅದು ಹೊಂದಿಸಲ್ಲ. ಅದು ಸದ್ಗುರು ಆಗುತ್ತೆ ಮಾಸ್ಟರ್. ಯಾಕಂದ್ರೆ ನಾವು ಅದರಿಂದನೇ ನಾವು ಸದ್ಗುರು ಆಗಿ ಆ ಸದ್ ಸಜ್ಜನ ಸಹವಾಸಕ್ಕೆ ಹೋಗೋದು ನಮ್ಮ ಮನಸ್ಸೇ. ಮಾಡೋದು ನಮ್ಮ ಮನಸ್ಸೇ. ಆದ್ರೆ ಮಾಯಾಂಬುರುಗ ಅದು. ಮಾಯಾ ಅಂದ್ರೆ ಯಾವಾಗ ಚಲಿಸ್ತಾ ಇರುತ್ತೆ. ಒಂದೇ ಒಂದೇ ಕಡೆ ನಿಲ್ಲಲ್ಲ ಅದು ಮನಸ್ಸು. ಅದೇ ನಾವೇನ್ ಮಾಡ್ಬೇಕು, ಈಗ ನೋಡಿ ಋಷಿ ಮುನಿಗಳಿಗೆ ನಿಲ್ಲಿಲ್ಲ ಅದು. ವಿಶ್ವಾಮಿತ್ರರು ಇಷ್ಟು ತಪಸ್ ಮಾಡಿದ್ರು, ಆದ್ರೆ ಆ ನೋಡಿ ಯಾವ ತರ ಆಗೋಯ್ತು. ಅದು ಎಷ್ಟು ಬೇಗ ಮಾಯದೊಳಗೆ ಬಿದ್ಬಿಟ್ರು ಅವ್ರುನು. ಮಾಯದೊಳಗೆ ಬಿಟ್ಟು ಶಕುಂತಲ ಮದುವೆ ಮಾಡ್ಕೊಂಡು, ಆಮೇಲೆ ಅವರು ಮತ್ತೆ ಬಂದು ಮತ್ತೆ ಧ್ಯಾನ ಮಾಡ್ಕೊಂಡು ರಾಜರ್ಷಿ ಆದ್ರು ಅಂದ್ಕೊಡು. ಅದು ಇಷ್ಟು ಸಮಯ ತಗೊಂಡ್ರು ಅವ್ರಿಗೆ. ನಾವ್ ಇನ್ನೆಷ್ಟು ಮಾತ್ರ ಮಾಸ್ಟರ್? ನಮ್ಗೆ 50-50 ಬೇಕು. ಲಾಭ ಬೇಕಲ್ವಾ? ಲಾಭನ್ ಬಿಟ್ಟು ಮಾಡಕ್ ನಾವ್ ಯಾವ ಮನಸ್ಸು ಒಪ್ಪುತ್ತೆ ಮಾಸ್ಟರ್? ನಮ್ಗೆ ಲಾಭನೇ ತುಂಬಾ ತುಂಬಾ ಆಸೆ ಪಡ್ತೀವಲ್ವಾ? ಭೌತಿಕವಾಗಿ ತುಂಬಾ ಇಷ್ಟಪಡ್ತೀವಿ. ಆಧ್ಯಾತ್ಮಿಕ ಅಂದ್ರೆ ಧ್ಯಾನ ಮಾಡೋಣ ಹೋಗೋಣ ಮಾಸ್ಟರ್. ನಿಜವಾಗ್ಲೂ ಹೇಳ್ತೀವಿ, ಪ್ರತಿಯೊಬ್ಬರಿಗೂ ತಪನೆ ಇರ್ಬೇಕು. ಇದ್ರಲ್ಲಿ ಏನೋ ಇದೆ ಮುಂದೆನ ಪ್ರತಿಯೊಬ್ಬರಿಗೂ ಒಂದು ಗುರುಗಳು ಸಿಕ್ಕೇ ಸಿಗ್ತಾರೆ. ಎಲ್ಲೂ ಸಿಗೋದಿರಲ್ಲ. ಯಾಕಂದ್ರೆ ನಮ್ಮೊಳಗಿನ ಪರಮಾತ್ಮ ಪ್ರತ್ಯಕ್ಷನ ನೋಡ್ತಾ ಇರ್ತಾನೆ. ಇದು ಮಾಯೆ, ಇದು ಮಾಯಾಂಬೃಗ. ಯಾವಾಗೂ ಚೇಂಜ್ ಆಗ್ತಾನೆ ಇರುತ್ತೆ ಮಾಸ್ಟರ್. ಧ್ಯಾನ ಕೂತಾಗ ಆಲೋಚನೆಗಳು ಬರಲ್ಲ. ಆದ್ರೆ ಮನಸ್ಸಿಗೆ ಆಲೋಚನೆಗಳು ಯಾವ ತರ ಬರ್ತಾವ? ಅದು ನಮ್ ಮನಸ್ಸಲ್ಲಿ ಮಾಡದೆ ಫಸ್ಟ್ ಗತಗ್ ಹೋಗುತ್ತೆ. ಇವಾಗ ಬೆಳಗ್ಗಿಂದ ಚೆನ್ನಾಗಿರಿ ಮಾಸ್ಟರ್, ಸ್ವಲ್ಪ ಸ್ವಲ್ಪ ಹೊತ್ತಿಗಾದ್ಮೇಲೆ ಗತ ಜನ್ಮಕ್ಕೆ ಹೋಗ್ಬಿಟ್ಟಿರ್ತೀವಿ. ಒಂದ್ 20 ಜನ ನಮ್ ನೆಂಟ್ರೆಲ್ಲ ಬಂದಾಗ ಗತ ಜನ್ಮಕ್ಕೆ ಹೋಗ್ಬಿಡ್ತೀವಿ. ಅಲ್ಲಿ ಒಂದ್ ಜಗಳ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಭೌತಿಕಕ್ಕೆ ಬಂದ್ಬಿಡ್ತೀವಿ. ನನ್ ಮನೆ ಕಟ್ಬೇಕು, ಕಾರ್ ತಗೋಬೇಕಾಗಿತ್ತು, ನನ್ ಮಗನ್ನ ಇಂಜಿನಿಯರ್ ಮಾಡ್ಬೇಕಾಗಿತ್ತು ಅಂತ ಅಲ್ವಾ? ಇಲ್ಲ ಗತಕ್ ಹೋಗುತ್ತೆ, ಇಲ್ಲ ಭವಿಷ್ಯತ್ತಿಗೆ ಬರುತ್ತೆ. ಆದ್ರೆ ಪ್ರೆಸೆಂಟೇಶನ್ ಅದೇ ಅವಾಗ ನಾವು ವರ್ತಮಾನದಲ್ಲಿದ್ದಾಗ ಎಲ್ಲೂ ಹೋಗಲ್ಲ ಮಾಸ್ಟರ್. ಅದು ವರ್ತಮಾನದಲ್ಲಿ ಅಂದ್ರೆ ನಾವು ಅದನ್ನ ಅಬ್ಸರ್ವ್ ವರ್ತಮಾನದಲ್ಲಿ ಇದ್ದೀವಿ ಅಂದ್ರೆ ನಾವು ಅದು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಮಾಸ್ಟರ್. ಯಾವನ್ನ ಮನಸ್ನ ಅಬ್ಸರ್ವ್ ಮಾಡಿದಾಗ ಅವಾಗೇನಾಗುತ್ತೆ, ನಾವು ಅದರಿಂದನೇ ಒಂದು ತೀಕ್ಷ್ಣವಾದ ಒಂದು ಬುದ್ಧಿ ಬರುತ್ತೆ ಮಾಸ್ಟರ್. ಬುದ್ಧಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬುದ್ಧಿ. ಆದ್ರೆ ಮನಸ್ಸು ಕೇಳ್ತಾ ಇರುತ್ತೆ ಮಾಸ್ಟರ್ ಬುದ್ಧಿ. ಆತರ ಆದ್ರೆ ಮನಸ್ಸು ಕೇಳಲ್ಲ. 50-50 ಮಾಸ್ಟರ್. ಮನಸ್ಸು ಆ ಕಡೆ ತಗೊಂಡತ್ತೆ, ಈ ಕಡೆ ಬೇಡ ಅನ್ನುತ್ತೆ. ಈಗ ತಗೊಳಂತೆ, ಆ ಕಡೆ ಬೇಡ ಅನ್ನತ್ತೆ. ಆತರ ಮಾಸ್ಟರ್ ಮನಸ್ಸಿಗೆ. ಮನಸ್ಸು ಇರೋದೇ ಆತರ ಚಂಚಲ ಬುದ್ಧಿ. ಅದು ಪ್ರಕೃತಿ ಸಹಜ ಗುಣ. ಆದ್ರೆ ಅದನ್ನೇ ಸದ್ಗುರು ಮಾಡ್ಬೋದು ನಾವು. ಅದರಿಂದನೇ ಆತ್ಮಜ್ಞಾನನೂ ಪಡಿಬೋದು ಮಾಸ್ಟರ್.
ಆದ್ರೆ ಮಾಸ್ಟರ್ ನಾವು ಧ್ಯಾನ ಮಾಡಿದಾಗ ತುಂಬಾ ಆಲೋಚನೆ ರಹಿತ ಸ್ಥಿತಿ ಬರ್ಬೇಕಾದ್ರೆ ಒಂದೇ ಮಾಸ್ಟರ್, ನಾವು ಮನಸ್ಸನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಬರ್ಲಿ ಬಿಡಿ, ಎಷ್ಟಾದ್ರೂ ಬರ್ಲಿ ಮಾಸ್ಟರ್, ಆಲೋಚನೆ ಮಾಡ್ತಾ 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 ಒಂದಿಸ ನಿಜವಾಗ್ಲೂ ಮಾಸ್ಟರ್ ಆ ಧ್ಯಾನ ಸ್ಥಿತಿ ಬಂದೇ ಬರುತ್ತೆ. ಅಂದ್ರೆ ಅಭ್ಯಾಸನ ಬಿಡಬಾರ್ದು ಮಾಸ್ಟರ್. ಪ್ರತಿಯೊಂದು ಅಭ್ಯಾಸನೂ ಮಾಡ್ತಾ ಮಾಡ್ತಾ ಅದು ಏನಾಗುತ್ತೆ, ಮನಸ್ಸಿಗೆ ಇದು ಶಕ್ತಿ ಕೊಡೋದೇ ಆತ್ಮ ಮಾಸ್ಟರ್. ನಾವ್ ಹಿಡ್ಕೋಬೇಕಾಗಿದ್ದು ಮನಸ್ಸಲ್ಲ ಮಾಸ್ಟರ್, ಮೇನ್ ಆತ್ಮನ. ಯಾಕಂದ್ರೆ ನೋಡಿ ಮಾಸ್ಟರ್, ಇವಾಗ ಕಣ್ಣು ಕಿವಿ ಎಲ್ಲಾನು ಇರ್ತವೆ, ಆದ್ರೆ ಅದು ಪ್ರತಿಕ್ರಿಯೆ ಮಾಡ್ಬೇಕಾದ್ರೆ ಅದಕ್ಕೊಂದ್ ಶಕ್ತಿ ಬೇಕಲ್ವಾ? ಆ ಶಕ್ತಿ ನೀಡೋದೇ ಆತ್ಮ ಮಾಸ್ಟರ್. ಆತ್ಮನ ಇಚ್ಛೆ ತುಂಬಾ ಅದ್ಭುತವಾಗಿದೆ ಮಾಸ್ಟರ್. ಅಂದ್ರೆ ನಾವೇ ಪರಬ್ರಹ್ಮ ಸ್ವರೂಪಿಗಳು, ನಮ್ಮಲ್ಲಿ ಆತ್ಮ ಚೈತನ್ಯ ಇದೆ ಮಾಸ್ಟರ್. ನಮ್ಮಲ್ಲಿ ಆತ್ಮ ಚೈತನ್ಯ ಇದೆ ಅಂದಾಗ ಇಷ್ಟೊಂದು ಅದ್ಭುತ ಸ್ಥಿತಿಯಲ್ಲಿ ಇರ್ಬೋದು ಹೇಳಿ ಮಾಸ್ಟರ್. ಅದೇ ಮಾಸ್ಟರ್, ಮನಸ್ಸು ನೋಡಿ ಇಲ್ಲೇ ಕೂತಿರ್ತೀವಿ, ಆದ್ರೆ ನಾವ್ ಎಲ್ಲಿಗ್ ಬೇಕಾದ್ರೂ ಹೋಗ್ ಬರ್ತೀವಿ ಅಲ್ವಾ? ಎಲ್ಲಿಗ್ ಬೇಕಾದ್ರೂ ಮಾತಾಡ್ತೀವಿ. ಒಂದು ನಿಮಿಷ ನೀವು ಯೋಚನೆ ಮಾಡಿದಾಗ ಆ ಮನಸ್ಸಿನ ಸ್ಥಿತಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮಾಸ್ಟರ್. ಇನ್ನೊಂದು ಮಾಸ್ಟರ್ ನಾನು ಹೇಳ್ತೀನಿ, ನನಗಾಗಿರೋದು, ನಾವು ಭೌತಿಕದಿಲ್ದರೆ ನಮ್ ವಿಜಯಕಾಂತ್ ಸರ್ 40 ದಿನದಿಂದ ಇದ್ರಲ್ಲಿ ಮೇಡಮ್, ನಿಮ್ಗೆ ತುಂಬಾ ಅದ್ಭುತವಾದ ಒಂದು ಘಟನೆ ಆಗುತ್ತೆ ಅಂದ್ರೆ ನಿಜವಾಗ್ಲು ಮಾಸ್ಟರ್. ನಾವ್ ಯಾವಾಗೂ ನಾನೇ ಆತ್ಮ, ನಾನೇ ಪರಮಾತ್ಮನ ಸ್ಥಿತಿಯಲ್ಲಿ ಯಾವಾಗೂ 24 ಅವರ್ಸ್ ಅದ್ರಲ್ಲೇ ಕೆಲಸ ಮಾಡ್ಕೊಳ್ಳಿ ಎಲ್ಲ. ಅವ್ರೇನಂದ್ರೆ ಹೊರಗಡೆ ಕೆಲಸ ಮಾಡೋಲ್ಲ, ಒಳಗಡೆ ಸಾಧನೆ ಮಾಡಿ. ನಾನೇ ಪರಮಾತ್ಮ, ಈ ಪತ್ರಿಕೆಗಳು ಅದನ್ನೇ ತಾನೇ ಹೇಳೋದು, ಯುವರ್ ಗಾಡ್ಸ್ ಅಂತ. ಹೌದು ನಿಜ ಮಾಸ್ಟರ್, ನಾನೇ ಪರಮಾತ್ಮ, ನಾನೇ ಪರಮಾತ್ಮನ ಯಾವಾಗ ಸಾಧನೆ ಮಾಡಿದಾಗ ಎಷ್ಟು ನಮ್ಮಲ್ಲಿ ಅಣು ಪರಮಾಣುಗಳು 21 ದಿವಸಕ್ಕೆ ಚೇಂಜ್ ಆಗ್ತಾ ಇರ್ತವೆ ಮಾಸ್ಟರ್. ನಾವೇನ್ ಹೇಳಿದ್ರು ಅವಾಗ ಅದೇನಾಗುತ್ತೆ, ನಾವೇ ಪರಮಾತ್ಮ, ನಾನೇ ಪರಮಾತ್ಮ ಅಂದಾಗ ಅದಕ್ಕೆ ಅದು 21 ದಿವಸ ಚೇಂಜ್ ಆದಾಗ ನಮ್ಮಲ್ಲಿ ಎಷ್ಟೋ ಚೇಂಜಸ್ ಬರುತ್ತೆ ಮಾಸ್ಟರ್. ಯಾಕಂದ್ರೆ ನಾವು ಅದನ್ನ ನಿಲ್ಬೇಕು ಮಾಸ್ಟರ್. ನಿಂತಾಗ ಪ್ರತಿಯೊಂದನು ಅಸಾಧ್ಯ ಆಗುತ್ತೆ ಮಾಸ್ಟರ್. ನಮ್ ನಿಲ್ಲಕ್ಕೆ ಇದು ಮಾಯೆ ಮಾಡ್ಬಿಡುತ್ತೆ, ಅಜ್ಞಾನ ತಂದ್ಬಿಡುತ್ತೆ. ಅದಕ್ಕೆ ನಿಲ್ಲಕ್ ಆಗಲ್ಲ ಮಾಸ್ಟರ್. ಅದಕ್ಕೋಸ್ಕರ ನಾವೇನು ಇವಾಗ ಚಿಕ್ಕ ಮಗು ಯಾವ ತರ ಇರುತ್ತೆ ಹೇಳಿ, ನಾವ್ ಎಷ್ಟೇನು ಐಸ್ ಕ್ರೀಮ್ ಏನೋ ಕೊಟ್ಟಾಗ ನಮ್ಮ ಹತ್ರ ಬರುತ್ತೆ, ಇಲ್ಲ ಅಂದ್ರೆ ಓಡೋಗ್ ಬಿಡುತ್ತಲ್ವಾ? ಇದು ಅಷ್ಟೇ ನಿಜವಾಗ್ಲೂ ಹೇಳ್ತೀನಿ, ಮನಸ್ಸು ಒಂದು ಚಿಕ್ಕ ಮಗು ಇದ್ದಂಗೆ. ಅಂದ್ರೆ ಇವಾಗ ಮಾತಾಡಿದ್ರೆ ಮನಸ್ಸಿಂದ ಮಾಸ್ಟರ್ ನಾನು ಮಾತಾಡ್ತಾ ಇರೋದು, ಪರಮಾತ್ಮನ ಕೃಪೆಯಿಂದ. ಆದ್ರೆ ಆ ಮಗು ಏನ್ ಮಾಡ್ಬೇಕು ಅವಾಗ? ಮನಸ್ಸಿಂದನೇ ನಾವು ಈ ಪ್ರತಿಯೊಂದನು ಮನಸ್ಸಿಂದನೇ ಗೆಲ್ಬೇಕು. ಅದ್ ಮನಸ್ಸು ಮಾಡ್ತಾ ಮಾಡ್ತಾ ಆಗುತ್ತೆ ಮಾಸ್ಟರ್, ಅದ್ರಲ್ಲಿ ಗೆಲ್ಬೋದು ಮಾಸ್ಟರ್ ಅದನ್ನ ಮಾಡ್ತಾ ಮಾಡ್ತಾ. ಅಂದ್ರೆ ನಮ್ದು ಪೂರ್ವಾಜಿತ ಪುಣ್ಯನೂ ಇರ್ಬೇಕು ಮಾಸ್ಟರ್, ಸ್ವಲ್ಪ ಆದ್ರೂನು. ಮನಸ್ಸು ಅನ್ನೋದು ತುಂಬಾ ಅತ್ಯುನ್ನ ಆತ್ಮದ ಶಕ್ತಿ ಮಾಸ್ಟರ್. ಈ ಮನಸ್ಸಿಗೆ ಆಲೋಚನೆ ಬಂದ ಆತ್ಮದಿಂದ ಮಾಸ್ಟರ್. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ, ಆಹಾರ ಪದ್ಧತಿ ಆಗ್ಲಿ, ಮನಸ್ಸನ್ನ ನಾವು ಯೋಚನೆ ಮಾಡ್ತಾ ಇರ್ಬೇಕು ಮಾಸ್ಟರ್. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಯೋಚನೆ ಮಾಡ್ಬೇಕು. ಅದೇ ಎಷ್ಟು ಸರಿ ಹೇಳಿದ್ರು ಮನಸ್ಸು ಕೇಳಲ್ಲ ಮಾಸ್ಟರ್. ಅದು ಹೋಗ್ತಾನೇ ಇರುತ್ತೆ. ಅದು ಗತ ಜನ್ಮದ ಹೋಗುತ್ತೆ, ಭವಿಷ್ಯತ್ಗೆ ಹೋಗುತ್ತೆ. ಆದ್ರೆ ನಾವು ಇಲ್ಲ ಹೋಗ್ಬಾರ್ದು ನೀನಂತ ನಾವು ಅದನ್ನ ಮಾಸ್ಟರ್. ಇನ್ನೊಂದು ಹೇಳ್ತೀನಿ ಮಾಸ್ಟರ್ ನಿಮ್ಗೆ, ನಾವು ಧ್ಯಾನ ಮಾಡ್ಬೇಕಾದ್ರೆ ಒಂದೇ ಒಂದು ಇದನ್ನ ಪ್ರಾಕ್ಟೀಸ್ ಮಾಡಿ ಮಾಸ್ಟರ್. ಮನಸ್ಸಿಗೆ ಹೇಳಿ, ನಾನು ಇವತ್ತು 2 ಅವರ್ 3 ಅವರ್ ಧ್ಯಾನ ಮಾಡ್ಬೇಕು, ಪ್ಲೀಸ್ ಪ್ಲೀಸ್ ನನಗೆ ಕರುಣಿಸು. ನಾನ್ ನೀನೇ ಅಲ್ವಾ ಧ್ಯಾನಕ್ಕೆ, ನಾನು ಧ್ಯಾನ ಕುತ್ಕೊಂತೀನಿ, ನನಗೆ ಇವತ್ತು ನಾನು ದೀಪಕ್ ಧ್ಯಾನಕ್ಕೆ ಹೋಗ್ಬೇಕು, ಆಲೋಚನೆಗಳು ಆದಷ್ಟು ನೀನ್ ಮಾಡು ಅಂತ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಮಾಸ್ಟರ್. ಮನಸ್ಸನ್ನ ನೀವು ಸಂಬಂಧ ಬೆಳೆಸ್ಕೊಳ್ಳಿ. ಮನಸ್ಸನ್ನ ನೀವು ಸ್ನೇಹಿತನಾಗಿ ನೋಡಿ. ನಿಜವಾಗ್ಲೂ ಮಾಸ್ಟರ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಒಂದೇ ಒಂದ್ಸರಿ ಏನಾದ್ರೂ ಕಾಲ್ ನೋವು ಬರ್ಲಿ, ಏನ್ ಬರ್ಲಿ ಮಾಸ್ಟರ್, ನೀವು ಒಂದೇ ಒಂದ್ಸರಿ ಮನಸ್ಸು ಪ್ಲೀಸ್ ನಾನ್ ಧ್ಯಾನ ಮಾಡ್ಬೇಕು, ಆಲೋಚನೆ ಸ್ವಲ್ಪ ಕಡಿಮೆ ಮಾಡು ಪ್ಲೀಸ್ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಿಜವಾಗ್ಲೂ ಪೂರ್ತಿ ನಿಂತೋಗಲ್ಲ, ಆಲೋಚನೆ ಕಡಿಮೆ ಆಗ್ತವೆ. ಆದ್ರೆ ಅದು ಮಾಡ್ತಾ 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 ನಾವು ನಿಜವಾಗ್ ನಾನು ಮಾಡೋ ಕೆಲಸ ಅಷ್ಟೇ. ನಾನು ಆ ತರ ಹೇಳ್ದಾಗ ಧ್ಯಾನ ಕೂತಾಗ ಶರೀರ ಮಾಯ, ಮನೆ ಮಾಯ, ಎಲ್ಲ ಮಾಯೆ. 2 ಅವರ್ 3 ಅವರ್ ಕೂತ್ಕೊಂಡಾಗ ಆಮೇಲೆ ಒಂಥರ ಹಿಂಗ್ ಶಾಕ್ ಹೊಡ್ದಂಗ ಆದಾಗ, ಎಚ್ಚರಿಕೆ ಆದಾಗ, ನನ್ ಮನೆಯಲ್ಲಿ ಇದ್ದೀನಾ ಅನ್ಸುತ್ತೆ ಮಾಸ್ಟರ್. ನಿಜವಾಗ್ಲೂ ಆತರ ತುಂಬಾ ಅದ್ಭುತ ಮಾಸ್ಟರ್ ಮನಸ್ಸು. ಫ್ರೆಂಡ್ ಮಾಡ್ಕೋಬೇಕು ಮಾಸ್ಟರ್ ಮನಸ್ಸನ್ನ. ಫ್ರೆಂಡ್ ಮಾಡ್ಕೊಂಡಾಗ ಅದು ತುಂಬಾ ಅದ್ಭುತವಾಗಿರುತ್ತೆ ಮಾಸ್ಟರ್. ಅವಾಗ ಅದು ಕೇಳುತ್ತೆ ಮಾಸ್ಟರ್ ಮನಸ್ಸು. ಯಾಕಂದ್ರೆ ನಾವ್ ಇಷ್ಟು ದಿನ ಮನಸ್ಸನ್ನ ಬಿಟ್ಬಿಟ್ಟಿದೀವಲ್ಲ, ಮಾಯದಿಂದ ಅಜ್ಞಾನದಿಂದ. ಅದಕ್ಕಾಗಿ ಆ ತರ ಹೋಗುತ್ತೆ ಮಾಸ್ಟರ್. ಇಲ್ಲ ಅಂದ್ರೆ ತುಂಬಾ ಅದ್ಭುತವಾಗಿ ಎಲ್ಲಾನು ಕೆಲ್ಸಗಳು ಮಾಡುತ್ತೆ ಮಾಸ್ಟರ್ ಮನಸ್ಸು. ಅದನ್ನ ನೀವು ಕೇಳ್ಕೊಂಡಾಗ ಧ್ಯಾನದಲ್ಲಿ ಕೂತಾಗ ನೀವ್ ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ,
ನಿಜವಾಗ್ಲೂ ನಿಮ್ಗೆ ಅದು ಫಲಿತ ಬಂದೇ ಬರುತ್ತೆ ಮಾಸ್ಟರ್. ಯಾಕಂದ್ರೆ ನಾವು ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ಟಾಗ ತುಂಬಾ ಅದ್ಭುತವಾಗಿರುತ್ತೆ ಮಾಸ್ಟರ್ ಮನಸ್ಸಿನ ಇದು. ಅದೇ ಮನಸ್ಸಿನ ಮೂಲ ಆತ್ಮ ಮಾಸ್ಟರ್. ಮನಸ್ಸು ಸುಮ್ಮನೆ ಇದು ಪ್ರತಿಯೊಂದು ಆತ್ಮದ ಶಕ್ತಿನೇ ಮನಸ್ಸು ಮಾಸ್ಟರ್. ನಮ್ಮ ಮನಸ್ಸಿನ ಈ ಈ ಮನಸ್ಸು ಅಂದ್ರೆ ಜೀವ ಅಂದ್ರೆ ಕರ್ತೃ ಅಂದ್ರೆ ಎಲ್ಲ ಒಂದೇ ಮಾಸ್ಟರ್. ಆದ್ರೆ ಅದರ ಶಕ್ತಿನ ಅತೇಂದ್ರ ಶಕ್ತಿ ಮಾಸ್ಟರ್ ಮನಸ್ಸು. ಮತ್ತೆ ನಮ್ಮ ಮನಸ್ಸನ್ನ ಎದುರು ಅಪೋಸಿಟ್ ಮಾತಾಡಕ್ ಆಗುತ್ತಾ? ಪ್ರತಿಯೊಂದು ಮನಸ್ಸಿಂದಾನೇ ನಾವ್ ಮಾಡ್ಬೇಕು ಅಲ್ವಾ? ಇವಾಗ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ, ನಮ್ ಬಗ್ಗೆ ನಾವ್ ಹೇಳ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ಬೋದು. ಅದೇ ನಮ್ ಮನಸ್ಸು ಗೆಲ್ಲೋದಿದೆ ನೋಡಿ, ಅದು ನೋಡಿ ಮಾಸ್ಟರ್ ಎಷ್ಟು ಕಷ್ಟ ಇದೆ ಗೊತ್ತಾ? ಆದ್ರೆ ಮನಸ್ಸನ್ನೇ ನಾವ್ ಅರ್ಥ ಮಾಡ್ಕೊಂಡಾಗ ಅದು ದಿನ ದಿನ ಕ್ರಮೇಣ ಕ್ರಮೇಣ ಎಲ್ಲ ಸಕ್ಸಸ್ ಆಗುತ್ತೆ ಮಾಸ್ಟರ್. ಯಾಕೆ ಸಕ್ಸಸ್ ಆಗುತ್ತೆ ಅಂದ್ರೆ ಅದನ್ನು ಈ ಜನ್ಮದಲ್ಲೇ ನಾವು ಮುಮುಕ್ಷತ್ವ ಪಡಿಬೋದು ಮಾಸ್ಟರ್. ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಮಾಸ್ಟರ್ ಮನಸ್ಸಿನ ಒಂದು ಆಲೋಚನೆ. ಯಾಕಂದ್ರೆ ಮನುಷ್ಯೇ ಆತ್ಮ. ಆತ್ಮನೇ ಈ ಚೈತನ್ಯ ಸರ್, ಚೈತನ್ಯನೇ ಎಲ್ಲರಿಗೂ ನೀಡ್ತಾ ಇರೋದು ಅವ್ರು. ಅರಿವು ಅರಿವು ಅಂತಾರೆ, ಆತ್ಮ ಅಂತಾರೆ, ಚೈತನ್ಯ ಅಂತಾರೆ. ಶುದ್ಧ ಪರಬ್ರಹ್ಮ ಚೈತನ್ಯ ಮಾಸ್ಟರ್ ಎಲ್ಲರೂ ಬಂದಿರೋದು ಅಲ್ಲಿಂದ ಮಾಸ್ಟರ್. ನಾವು ಬೇರೆ ಯಾವ್ದ್ರಿಂದ ಬಂದಿಲ್ಲ. ಅದಕ್ಕೆ ಪತ್ರಿಜಿ ಗುರುಗಳು ಪದೇ ಪದೇ ಹೇಳೋದು ಗಾಡ್ಸ್ 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 ಅಂತ. ನಿಜವಾಗ್ಲೂ ನಮಗೂ ಅದು ಅರ್ಥ ಆಗಿಲ್ಲ ಅವಾಗ. ನನ್ ಆತ್ಮಜ್ಞಾನಕ್ಕೆ ಬಂದಾಗ ಏನಕ್ಕೆ ಇವ್ ಗಾಡ್ಸ್ ಅಂತಾರಲ್ಲ ಪತ್ರಿಜಿ ಗುರುಗಳು ಅಂದಾಗ, ಅವಾಗ ನಿಜವಾಗ್ಲೂ ನಿಜವಾಗ್ಲೂ ದೇವರು ಮಾಸ್ಟರ್ ನಾವೆಲ್ಲರೂ. ಆದ್ರೆ ಏನ್ ಗೊತ್ತಾ, ಈ ಮನಸ್ಸಿನ ಆಟದಿಂದ ಸಿಕ್ಕಾಕೊಂಡು ಎಲ್ಲ ತೊಂದರೆಗೆ ಅನುಭವಿಸ್ತಾ ಇದೀವಿ. ಆದ್ರೆ ನಮ್ಮ ಮನುಷ್ಯಗೆ ಶರಣಾಗತಿ ಮಾಸ್ಟರ್. ನಿಜವಾಗ್ಲೂ ಆ ಮನಸ್ಸಿಗೆ ಶರಣಾಗತಿ ಆದಾಗ ನಮ್ ಲೈಫೇ ಚೇಂಜ್ ಆಗುತ್ತೆ ಮಾಸ್ಟರ್. ಅವಾಗ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕೆ ಇನ್ನೊಂದ್ ಹೇಳಿದ್ರು ಗೊತ್ತಾ ಮಾಸ್ಟರ್, ನಾನು ಇಲ್ಲಿ ಕೆಂಗೇರಿಯಲ್ಲಿ ಆತ್ಮಜ್ಞಾನ ಕ್ಲಾಸ್ ಹೋಗ್ತಾ ಇದ್ದೀನಿ. ಆ ಸಾರ್ ಹೇಳಿದ್ರು, ಇವ ದೇವ್ರು ದೇವ್ರ ಗುಡಿಗೆ ಹೋಗ್ತಾ ಇದ್ದೀವ ನಾವೆಲ್ಲರೂ, ಅವ್ರು ದೇವ್ರ ಇದಾನ ಅಲ್ಲಿ ಅಂತ ಕೇಳಿದ್ರು. ದೇವ್ರ ಇದಾನ ಮಾಸ್ಟರ್ ಅಲ್ಲಿ? ಇಲ್ವಲ್ಲ. ದೇವರ ಅದು ಪ್ರತಿಬಿಂಬ ಅಲ್ವಾ? ಅದನ್ನು ಆತರ ಅವ್ರು ಹೇಳಿದ್ರು ನೋಡಿ, ಅದನ್ನು ನಾವ್ ಮಾತಾಡ್ಬಾರ್ದು, ಅದು ಒಂದು ಕರ್ಮಕ್ಕೆ ಆಗುತ್ತೆ, ಸುಳ್ಳು ಹೇಳ್ದಂಗ ಆಗುತ್ತೆ ಅಂತ ಹೇಳ್ತಾರೆ ಮಾಸ್ಟರ್. ಅದಕ್ಕೆ ಹೇಳ್ತಾರೆ ಮಾಸ್ಟರ್ ವಿಜಯಕಾಂತ್ ಸರ್, ಪ್ರತಿಯೊಂದ್ಸಲಿನೂ ಅವೇರ್ನೆಸ್ ಇಂದ ಮಾತಾಡ್ಬೇಕು ಮೇಡಮ್. ಧ್ಯಾನಕ್ ಬರ್ದಿದ್ ಮುಂಚೆ ಒಂಥರ, ಬಂದ ಮೇಲೆ ತುಂಬಾ ಅವೇರ್ನೆಸ್ ಇಂದ ಇರ್ಬೇಕು. ಯಾಕಂದ್ರೆ ಯಾವ್ದು ಮಾತಾಡಿದ್ರು ನಮ್ದೇನು ಇಲ್ಲ, ಎಲ್ಲ ಪರಮಾತ್ಮನ ಇಚ್ಛೆನೆ. ಆದ್ರೆ ಮಾತಾಡ್ಬೇಕಾದ್ರೆ ಸಹನೆ ಇರ್ಬೇಕು. ಸಹನೆ ಇದ್ದು ನಾವು ಮಾತಾಡಿದಾಗ ತುಂಬಾ ಅದ್ಭುತವಾಗಿ ನಮ್ಮಲ್ಲಿ ನಡೆಯುತ್ತೆ ಮಾಸ್ಟರ್. ಫಸ್ಟ್ ನಾವು ಚೇಂಜ್, ನಮ್ಮಲ್ಲಿರೋ ಶಕ್ತಿ ಚೇಂಜ್ ಆಗ್ಬೇಕು ಮಾಸ್ಟರ್. ನೋಡಿ ಸೀತಾದೇವಿಯ ಚೇಂಜ್ ಆದಾಗ ನೋಡಿ ಅದೆಲ್ಲ ಎಷ್ಟು ಆಯ್ತು ನೋಡಿ. ಅವರು ಅದೇ ಮಾಸ್ಟರ್ ಆತ್ಮ ಸ್ವರೂಪಿಗಳು ಅವರು, ಚೈತನ್ಯವಂತರಲ್ವಾ? ಅದೇ ಶ್ರೀರಾಮಚಂದ್ರ ನೋಡಿ ಮಾಸ್ಟರ್, ಇಷ್ಟು ಅದ್ಭುತವಾದ ಸ್ಥಿತಪ್ರಜ್ಞೆ ಇದೆ ಅವ್ರಿಗೆ. ಇವಾಗ ಬೆಳಗ್ಗೆ ಹೋಗಿ ನಿನಗೆ ಕಿರೀಟ, ನಿನಗೆ ಯುವರಾಜ ಪಟ್ಟಾಭಿಷೇಕ ಅಂತ ಹೇಳ್ತಾರೆ. ಆದ್ರೆ ಬೆಳಿಗ್ಗೆ ಬಂದ್ಬಿಟ್ಟು ನೀನಿಲ್ಲ ಕಾಡ್ಗೋಬೇಕು ಅಂತಾರೆ. ಆದ್ರೆ ಅವ್ರ ಮನಸ್ಸಿನ ಸಮಸ್ಥಿತಿ ಎಷ್ಟು ಅದ್ಭುತವಾಗಿದೆ ನೋಡಿ. ಆದ್ರೆ ನಮ್ಮನೆಗಳೆಲ್ಲ ಸ್ವಲ್ಪ ಏನಾರ ಕೊಟ್ಟಿಲ್ಲ ಅಂದ್ರೆ ಜಗಳನೆ ಮಾಡ್ಬಿಡ್ತೀವಿ, ಒಡಿಯಕ್ಕೆ ಹೋಗ್ಬಿಡ್ತೀವಿ. ಏನೋ ರಾಮನ ರಂಪಳೆಗಳು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಅಲ್ವಾ? ಆದ್ರೆ ಅದಕ್ಕೆ ಮಾಸ್ಟರ್ ಆತನ ಪ್ರತಿಯೊಬ್ರು ಶ್ರೀರಾಮಚಂದ್ರ ಮಾಸ್ಟರ್ ನಾವೆಲ್ಲರೂ. ಆದ್ರೆ ಮನಸ್ಸಿನ ಸ್ಥಿತಿ ನಾವ್ ಅರ್ಥ ಮಾಡ್ಕೋಬೇಕಷ್ಟೇ. ಸ್ಥಿತಪ್ರಜ್ಞೆಯಿಂದ ನಾವು ವ್ಯವಹರಿಸ್ಬೇಕು. ಒಂದ್ ಮಾತ್ ಬರುತ್ತೆ, ಒಂದ್ ಮಾತ್ ಹೋಗುತ್ತೆ. ಆದ್ರೆ ನಾವ್ ಏನ್ ಮಾತಾಡ್ತೀವಿ ಏನ್ ಮಾತಾಡಲ್ಲ ಅಂದಾಗ ಎಲ್ಲರೂ ಶ್ರೀರಾಮಚಂದ್ರರ ಆಗ್ತೀವಿ ಮಾಸ್ಟರ್ ನಾವು. ಅದಕ್ಕೋಸ್ಕರ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಪಟ್ಟಾಭಿಷೇಕ ಅವ್ರಿಗೆ. ಆದ್ರೆ ಬಂದು ನೀವು ಇಲ್ಲ ಬೆಳಿಗ್ಗೆ ನೀ ಕಾಡ್ಗೋಬೇಕು ಅಂದಾಗ ಅವ್ರು ಅವಾಗೂ ನೊಗ್ತಾರೆ. ಆಯ್ತು ಪಟ್ಟಾಭಿಷೇಕ ಅಂದ್ರೂ ನೊಗ್ತಾರೆ ಅವ್ರು, ಕಾಡ್ಗೋಬೇಕು ಅಂದ್ರೂ ನೊಗ್ತಾರೆ. ಎಷ್ಟು ಸಮಸ್ಥಿತಿಯಲ್ಲಿ ಇದಾರೆ ನೋಡಿ ಅವ್ರ ಮನಸ್ತತ್ವ. ಅದೇ ಮಾಸ್ಟರ್ ನಿಜವಾಗ್ಲೂ ಹೇಳ್ತೀವಿ, ಮನಸ್ಸು ಅನ್ನೋದೇ, ಇವ್ ನಾವ್ ಮಾತಾಡೋದು ಮನಸ್ಸೇ, ಎಲ್ಲಾನು ಮನಸ್ಸೇ ಮಾಸ್ಟರ್. ಆದ್ರೆ ಮನಸ್ಸು ಆತ್ಮ ಅತೇಂದ್ರ ಶಕ್ತಿ ಮಾಸ್ಟರ್. ಆ ಮನಸ್ಸು ನಮ್ಗೆ ಸದ್ಗುರು ಆಗುತ್ತೆ ಮಾಸ್ಟರ್. ಒಂದಿವ್ಸ ಅಲ್ಲ ಒಂದಿವ್ಸ. ಯಾವಾಗ ಅಂದ್ರೆ ನಾವ್ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮನಸ್ಸಿನ ಜೊತೆ ಜೀವನ ಮಾಡಿದಾಗ, ಮನಸ್ಸನ್ನೇ ನಾವು ಶರಣಾಗತಿ ಹೊಂದಾಗ ನಮ್ಗೆ ಅದ್ಭುತವಾದ ದಾರಿ ತೋರಿಸುತ್ತೆ ಮಾಸ್ಟರ್ ಅಂತ ಹೇಳ್ತಾ, ತುಂಬಾ ಇಷ್ಟೊತ್ತು ಯೂಟ್ಯೂಬ್ ಜೂಮ್ ನೋಡುವ ಎಲ್ಲ ಅಮೃತ ಆತ್ಮಗಳಿಗೂ ಧನ್ಯವಾದಗಳು. ಇದು ನನ್ನೇನು ತಪ್ಪಿದೆ ನಂದು, ನಮ್ಮ ಗುರುಗಳಾದ ವಿಜಯಕಾಂತ್ ಸರ್ದಲ್ಲ. ಧನ್ಯವಾದಗಳು ಮಾಸ್ಟರ್.